ಹಾಯ್, ದಿಸ್ ಇಸ್ ಮಂಜುನಾಥ್ ಅಮೃತ್ನವರ್ ಅಂಡ್ ನೀವು ನೋಡ್ತಾ ಇದ್ರ ನನ್ನ ಅಫಿಷಿಯಲ್ ಯೂಟ್ಯೂಬ್ ಚಾನಲ್ ಮಂಜುನಾಥ್ ಗ್ರಾಮರ್ ಗುರು. ಡಿಯರ್ ಫ್ರೆಂಡ್ಸ್, ಕನ್ನಡ ಸಾಹಿತ್ಯಕ್ಕೆ ಸಂಬಂಧಪಟ್ಟ ಹಾಗೆ ಅದರಲ್ಲೂ ಕನ್ನಡದ ಕೃತಿಕಾರರಿಗೆ ಸಂಬಂಧಪಟ್ಟ ಹಾಗೆ ಅತಿ ಹೆಚ್ಚು ಕ್ವಶನ್ಸ್ ಗಳು ರೈಸ್ ಆಗ್ತಾ ಇದಾವೆ. ಅಂದ್ರೆ ಒಂದ್ ಸೈಡ್ ಮ್ಯಾಥ್ ದ ಫಾಲೋವಿಂಗ್ ಕೇಳ್ತಾ ಇದ್ದಾರೆ, ಒಂದ್ ಸೈಡ್ ಕೃತಿಗಳನ್ನ ಕೊಡ್ತಾ ಇದ್ದಾರೆ, ಒಂದ್ ಸೈಡ್ ಕವಿಗಳನ್ನ ಅಥವಾ ಲೇಖಕರನ್ನ ಕೊಟ್ಟು ಮ್ಯಾಚ್ ಮಾಡಕ್ ಕೇಳ್ತಾ ಇದ್ದಾರೆ, ಅಥವಾ ಡೈರೆಕ್ಟ್ ಆಗಿ ಕೂಡ ಕ್ವಶನ್ ರೈಸ್ ಆಗ್ಬೋದು. ಈ ಕೃತಿ ಯಾರಿಗೆ ಸಂಬಂಧಪಟ್ಟಿದ್ದು ಅಂತ ಹೇಳಿ ಈ ರೀತಿಯೂ ಕೂಡ ಕ್ವಶನ್ಸ್ ಗಳು ರೈಸ್ ಆಗ್ತಾ ಇದಾವೆ. ಸೊ ಈ ಹಿನ್ನೆಲೆಯಲ್ಲಿ ಮುಂದೆ ಬರತಕ್ಕಂತ ಕಡ್ಡಾಯ ಕನ್ನಡ ಆಗಿರ್ಬೋದು, BAO ಆಗಿರ್ಬೋದು, PDO ಆಗಿರ್ಬೋದು, ಮತ್ತೆ ಶಿಕ್ಷಕರ ನೇಮಕಾತಿಯಲ್ಲಿ PST, GPSTR, HSTR ಈ ಎಲ್ಲಾ ಪರೀಕ್ಷೆಗಳಿಗೂ ಉಪಯುಕ್ತವಾಗುವ ತರ ಒಂದಷ್ಟು ಸಂಚಿಕೆಗಳನ್ನ, ಅಂದ್ರೆ ಕನ್ನಡದ ಕೃತಿಕಾರರು ಅಂತ ಹೇಳಿ ಒಂದಷ್ಟು ಸಂಚಿಕೆಗಳನ್ನ ಮಾಡ್ತಾ ಇದೀವಿ. ಆ ಸಂಚಿಕೆಗಳಲ್ಲಿ ಇದು ಮೊದಲನೇ ಸಂಚಿಕೆ ಆಗಿರುತ್ತೆ. ಪ್ರತಿ ಸಂಚಿಕೆಯಲ್ಲಿ 4 ಅಥವಾ 5 ಕವಿಗಳ ಬಗ್ಗೆ ಡಿಸ್ಕಸ್ ಮಾಡ್ತಾ ಹೋಗ್ತೀವಿ. ಡಿಸ್ಕಷನ್ ಯಾವ ರೀತಿ ಇರುತ್ತೆ ಅಂತ ಹೇಳಿದ್ರೆ, ನಾವು PhD ಮಾಡುವಂತಹ ರೂಪದಲ್ಲಿ ಡಿಸ್ಕಷನ್ ಮಾಡ್ತಾ ಹೋಗೋದಿಲ್ಲ. ಯಾಕಂತ ಹೇಳಿದ್ರೆ ನಮ್ಮ ಎಕ್ಸಾಮಿಗೆ ಎಷ್ಟು ಅವಶ್ಯಕತೆ ಇದೆಯೋ ಅಷ್ಟನ್ನ ಮಾತ್ರ ಡಿಸ್ಕಸ್ ಮಾಡ್ತಾ ಹೋಗೋಣ. ಫಾರ್ ಎಕ್ಸಾಂಪಲ್, ಕುವೆಂಪು ಅವ್ರ ಬಗ್ಗೆ ಡಿಸ್ಕಸ್ ಮಾಡ್ತಾ ಹೋದ್ರೆ 2 ಅಥವಾ 3 ದಿನದ ಗಟ್ಟಲೆ ಮಾತಾಡ್ಬೋದು, ಆದ್ರೆ ಅದು ಅಷ್ಟು ನಮಗೆ ಎಕ್ಸಾಮಿಗೆ ಯೂಸ್ ಇಲ್ಲ. ಅದಕ್ಕೋಸ್ಕರ ಈ ಕವಿ ಮತ್ತು ಅವ್ರು ರಚಿಸಿರ್ತಕ್ಕಂಥ ಕೃತಿ, ಆಮೇಲೆ ಅವರಿಗೆ ಲಭಿಸಿರ್ತಕ್ಕಂಥ ಪ್ರಶಸ್ತಿಗಳು, ಅವ್ರಿಗೆ ಏನಾದ್ರು ಬಿರುದುಗಳಿದಾವ, ಇಷ್ಟನ್ನ ಡಿಸ್ಕಸ್ ಮಾಡಿದ್ರೆ ನಮ್ಮ ಎಕ್ಸಾಮಿಗೆ ಇಟ್ಸ್ ಇನಫ್. ಸೊ ಆ ನಿಟ್ಟಿನಲ್ಲಿ ಮೊದಲಿಗೆ ಕುವೆಂಪು ಅವರ ಬಗ್ಗೆ ಡಿಸ್ಕಸ್ ಮಾಡೋದಾದ್ರೆ, ಅವರ ಪೂರ್ಣ ಹೆಸರು ಕುಪ್ಪಳ್ಳಿ ವೆಂಕಟಪ್ಪ ಪುಟ್ಟಪ್ಪ ಅಂತ ಹೇಳಿ. ಕುವೆಂಪು ಅನ್ನೋದು ಏನ್ ಹಂಗಂದ್ರೆ ಅದು ಅವರ ಕಾವ್ಯನಾಮ ಆಗಿರುತ್ತೆ. ಸೊ ಅವರ ಪೂರ್ಣ ಹೆಸರು ಕುಪ್ಪಳ್ಳಿ ವೆಂಕಟಪ್ಪ ಪುಟ್ಟಪ್ಪ. ಜನನ 29 ಡಿಸೆಂಬರ್ 1904. ಜನ್ಮಸ್ಥಳ ಶಿವಮೊಗ್ಗ ಜಿಲ್ಲೆ ತೀರ್ಥಹಳ್ಳಿ ಸಮೀಪದ ಕುಪ್ಪಳ್ಳಿ. ಇದರ ಮೇಲೂ ಕೂಡ ಕ್ವಶನ್ ರೈಸ್ ಆಗೈತಿ. ಇನ್ನ ಇವ್ರು ರಚಿಸಿರ್ತಕ್ಕಂಥ ಕೃತಿಗಳೊಳಗ ಕವನ ಸಂಕಲನಗಳನ್ನ ನೋಡೋದಾದ್ರ ಕೊಳಲು, ಪಾಂಚಜನ್ಯ, ಪಕ್ಷಿಕಾಶಿ, ಪ್ರೇಮ ಕಾಶ್ಮೀರ, ನವಿಲು, ಷೋಡಸಿ, ಅನಿಕೇತನ, ಮಂತ್ರಾಕ್ಷತೆ ಅನ್ನುವಂಥವು ಕವನ ಸಂಕಲನಗಳಾಗಿವೆ. ಇನ್ನ ಕಾದಂಬರಿಗಳು ಕಾನೂರು ಹೆಗ್ಗಡತಿ ಮತ್ತು ಮಲೆಗಳಲ್ಲಿ ಮದುಮಗಳು ಅನ್ನುವ 2 ಕಾದಂಬರಿಗಳಾಗಿರ್ತವೆ. ಕಥಾ ಸಂಕಲನಗಳು ಯಾವ್ಯಾವ ಅಂತ ಹೇಳಿದ್ರೆ ಸನ್ಯಾಸಿ ಮತ್ತು ಇತರ ಕಥೆಗಳು, ನನ್ನ ದೇವರು ಮತ್ತು ಇತರ ಕಥೆಗಳು ಕಥಾ ಸಂಕಲನಗಳಾಗಿರ್ತವೆ. ಇನ್ನ ಇವರ ಆಟೋಬಯೋಗ್ರಫಿ ಅಥವಾ ಆತ್ಮಕಥನ ಯಾವುದು ಅಂತ ಹೇಳಿದ್ರೆ ನೆನಪಿನ ದೋಣಿಯಲ್ಲಿ ಅನ್ನೋದು ಇವರ ಆತ್ಮಕಥನ ಆಗಿರ್ತೈತಿ. ಇವರು ಮಕ್ಕಳಿಗೂ ಕೂಡ ಸಂಬಂಧಪಟ್ಟ ಹಾಗೆ ಒಂದಷ್ಟು ಕೃತಿಗಳನ್ನ ರಚಿಸ್ಯಾರ. ಅವು ಶಿಶು ಸಾಹಿತ್ಯ ಅಂತ ಹೇಳಿ ಕರಿತೇವೆ. ಅಮಲನ ಕತೆ, ಮೋಡಣ್ಣನ ತಮ್ಮ, ಬೊಮ್ಮನಹಳ್ಳಿಯ ಕಿಂದರ ಜೋಗಿ, ಇದು ಅತಿ ಹೆಚ್ಚು ಬಾರಿ ಕ್ವಶನ್ ರೈಸ್ ಆಗಿದೆ. ಹಾಳೂರು, ಮೇಘಪುರ ಇವೆಲ್ಲವೂ ಕೂಡ ಶಿಶು ಸಾಹಿತ್ಯಗಳಾದ್ರೆ, ನಾಟಕಗಳು ಯಾವ್ಯಾವ ನೋಡುದಾದ್ರ ಯಮನ ಸೋಲು, ಜಲಗಾರ, ಬೆರಳಿಗೆ ಕೊರಳ್, ಬಿರುಗಾಳಿ ಅನ್ನುವಂತಹ ನಾಟಕ ವಿಲಿಯಂ ಶೇಕ್ಸ್ಪಿಯರ್ ಬರೆದಿರ್ತಕ್ಕಂಥ ಟೆಂಪೆಸ್ಟ್ ಅನ್ನುವ ನಾಟಕವನ್ನ ಆಧರಿಸಿ ರಚನೆ ಮಾಡಿರ್ತಕ್ಕಂತಹ ನಾಟಕ ಆಗಿರುತ್ತೆ. ಇನ್ನ ಶೂದ್ರ ತಪಸ್ವಿ, ರಕ್ತಾಕ್ಷಿ, ಬಲಿದಾನ ಇಷ್ಟೇ ನಾಟಕ ಅದಾವ ಅಥವಾ ಇಷ್ಟ ಕೃತಿ ಅದಾವ? ಇಲ್ರಿ, ಅತಿ ಹೆಚ್ಚು ಕೃತಿಗಳು ಇವರು ರಚನೆ ಮಾಡ್ಯಾರ. 70ಕ್ಕೂ ಹೆಚ್ಚು ಕೃತಿಗಳು ಅದಾವ. ಸೊ ಅವೆಲ್ಲವನ್ನ ಡಿಸ್ಕಸ್ ಮಾಡೋದಕ್ಕಿಂತ ಈ ಹಿಂದೆ ಎಕ್ಸಾಮ್ ಅಲ್ಲಿ ಎಷ್ಟು ನಾಟಕಗಳಾಗಿರ್ಬೋದು ಅಥವಾ ಶಿಶು ಸಾಹಿತ್ಯಕ್ಕೆ ಸಂಬಂಧಪಟ್ಟಂಗಾಗಿರ್ಬೋದು, ಕವನ ಸಂಕಲನಗಳಾಗಿರ್ಬೋದು, ಇವೆಲ್ಲ ಏನ್ ಬಂದಾವಲ್ಲ ಎಕ್ಸಾಮ್ ಒಳಗ, ಅಂತಹವನ್ನ ಮಾತ್ರ ನಾವು ಡಿಸ್ಕಸ್ ಮಾಡ್ತಾ ಹೋಗ್ತಾ ಇದೀವಿ. ಮತ್ತೆ ಗೌರ್ಮೆಂಟ್ ಬುಕ್ ಅಲ್ಲಿ ಯಾವ ಯಾವ ಕೃತಿಗಳನ್ನ ಕೊಟ್ಟಾರ ಆ ಕೃತಿಗಳ ಬಗ್ಗೆ ಡಿಸ್ಕಸ್ ಮಾಡ್ತಾ ಇದೀವಿ. ಸೊ ಇವರಿಗೆ ಪ್ರಶಸ್ತಿಗಳು ಒಂದಲ್ಲ ಎರಡಲ್ಲ ಅತಿ ಹೆಚ್ಚು ಪ್ರಶಸ್ತಿಗಳು ಸಿಕ್ಕಾವು. ಅದರಲ್ಲೂ ಮುಖ್ಯವಾಗಿ ಒಂದಷ್ಟು ಪ್ರಶಸ್ತಿಗಳು ಕನ್ನಡಕ್ಕೆ ಮೊಟ್ಟ ಮೊದಲು ತಂದು ಕೊಟ್ಟಂತಹ ಕೀರ್ತಿ ನಮ್ಮ ಕುವೆಂಪು ಅವರಿಗೆ ಸಲ್ತತಿ. ಸೊ ಯಾವ್ಯಾವ್ದು ಅನ್ನೋದನ್ನು ನೋಡೋದಾದ್ರೆ, ಶ್ರೀ ರಾಮಾಯಣ ದರ್ಶನಂ ಅನ್ನುವಂತಹ ಮಹಾಕಾವ್ಯಕ್ಕ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ 1955 ಬರೀತೈತಿ. ಇದು ಮೊಟ್ಟ ಮೊದಲ ಕನ್ನಡಕ್ಕೆ ದೊರೆತಂತಹ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಆಗಿರ್ತೈತಿ. ಇನ್ನ ಇದ ಕೃತಿಗೆ ಜ್ಞಾನಪೀಠ ಪ್ರಶಸ್ತಿಯೂ ಕೂಡ ಸಿಗ್ತೈತಿ 1968 ಕನ್ನಡಕ್ಕೆ ಮೊಟ್ಟ ಮೊದಲ ಜ್ಞಾನಪೀಠ ಪ್ರಶಸ್ತಿ ತಂದು ಕೊಟ್ಟಂತ ಕೀರ್ತಿ ಕುವೆಂಪು ಅವ್ರದ್ದು. ಯಾವ ಕೃತಿ? ಶ್ರೀ ರಾಮಾಯಣ ದರ್ಶನಂ. ಪದ್ಮಭೂಷಣ ಪ್ರಶಸ್ತಿ 1958 ರಾಷ್ಟ್ರಕವಿ ಅನ್ನುವಂತಹ ಬಿರುದು 1964 ಸಿಗ್ತತಿ. ಮೊಟ್ಟ ಮೊದಲ ರಾಷ್ಟ್ರಕವಿ ಅಂದ್ರೆ ಕನ್ನಡಕ್ಕೆ ಸಂಬಂಧಪಟ್ಟಂಗ ಮೊಟ್ಟ ಮೊದಲ ರಾಷ್ಟ್ರಕವಿ ಎಂ ಗೋವಿಂದ ಪೈ, 2ನೇ ರಾಷ್ಟ್ರಕವಿ ಕುವೆಂಪು ಅವರು, ಇನ್ನು 3ನೇ ರಾಷ್ಟ್ರಕವಿ JS ಶಿವರುದ್ರಪ್ಪ ಅಂತ ಹೇಳಿ 3 ಮಂದಿ ಕನ್ನಡದಿಂದ ರಾಷ್ಟ್ರಕವಿ ಬಿರುದನ್ನ ಪಡೆದುಕೊಂಡಂತವ್ರು. ಇವರು 2ನೇದವ್ರು. ಎಷ್ಟರೊಳಗ? 1964. ಪಂಪ ಪ್ರಶಸ್ತಿ, ಕನ್ನಡಕ್ಕ ಮೊಟ್ಟ ಮೊದಲ ಪಂಪ ಪ್ರಶಸ್ತಿ ಸಿಕ್ಕತಿ 1988. ಪದ್ಮ ವಿಭೂಷಣ ಪ್ರಶಸ್ತಿ 1989. ಇನ್ನ ಕರ್ನಾಟಕ ರತ್ನ ಪ್ರಶಸ್ತಿ 1992. ಮೊಟ್ಟ ಮೊದಲ ಕರ್ನಾಟಕ ರತ್ನ ಪ್ರಶಸ್ತಿಯನ್ನ ಪಡೆದುಕೊಂಡಂತವರೇ ಕುವೆಂಪು ಅವರು. ಒಟ್ಟು ಇಲ್ಲಿವರೆಗೂ 10 ಕರ್ನಾಟಕ ರತ್ನ ಪ್ರಶಸ್ತಿಯನ್ನ ಕೊಟ್ಟಿದ್ದಾರೆ. ಫಸ್ಟ್ ಸಿಕ್ಕಿದ್ದು ಕುವೆಂಪು ಅವರಿಗೆ, ಆದ್ರೆ ಲಾಸ್ಟ್ ಗೆ ಸಿಕ್ಕಿದ್ದು ಡಾಕ್ಟರ್ ಪುನೀತ್ ರಾಜ್ಕುಮಾರ್, ಒನ್ ಆಫ್ ದ ಗ್ರೇಟ್ ಪರ್ಸನಾಲಿಟಿ ಇನ್ ಕನ್ನಡ ಫಿಲ್ಮ್ ಇಂಡಸ್ಟ್ರಿ ಅಂತಾನೆ ಹೇಳ್ಬೋದು. ಅವ್ರಿಗೆ ಕೊನೆಯದಾಗಿ ಸಿಕ್ಕಿರ್ತಕ್ಕಂಥದ್ದು ಕರ್ನಾಟಕ ರತ್ನ ಪ್ರಶಸ್ತಿ. ಇನ್ನ 39ನೇ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷತೆಯನ್ನ ವಹಿಸ್ಕೊಳ್ತಾರ. ಧಾರವಾಡದಲ್ಲಿ ನಡೆದಿರ್ತಕ್ಕಂತಹ ಕನ್ನಡ ಸಾಹಿತ್ಯ ಸಮ್ಮೇಳನ ಅಧ್ಯಕ್ಷತೆಯನ್ನ ಇವರು ವಹಿಸ್ಕೊಂಡಿದ್ರು. ಇನ್ನು ಇವರು ಮರಣ ಯಾವಾಗಾಯ್ತು? 11 ನವೆಂಬರ್ 1994. ಇವರ ಹುಟ್ಟು ಹಬ್ಬವಾದಂತಹ ಡಿಸೆಂಬರ್ 29 ವಿಶ್ವ ಮಾನವ ದಿನ ಅಂತ ಹೇಳಿ ಕರ್ನಾಟಕ ಸರ್ಕಾರ
ಆಚರಣೆ ಮಾಡ್ತಾ ಇದೆ. ಅದ್ರ ಜೊತೆಗೆ ಯುಗದ ಕವಿ ಜಗದ ಕವಿ ಅಂತ ಹೇಳಿ ಒಂದು ಬಿರುದನ್ನ ಕೊಡ್ತಾರೆ. ಯಾರು? ದ.ರಾ ಬೇಂದ್ರೆ ಅವರು. ಇವರನ್ನ ಅಂದ್ರ ಕುವೆಂಪು ಅವರನ್ನ ಯುಗದ ಕವಿ ಜಗದ ಕವಿ ಅಂತ ಹೇಳಿ ಕರೀತಾರ. ಅದ್ರ ಜೊತೆಗೆ ರಸ ಋಷಿ ಅನ್ನುವಂತಹ ಬಿರುದು ಕೂಡ ಐತಿ. ಮತ್ತ ಕನ್ನಡದ ವರ್ಡ್ಸ್ ವರ್ತ್ ಅಂತನೂ ಕೂಡ ಕುವೆಂಪು ಅವ್ರನ್ನ ಕರೀತಾರ. ಸೊ ಇದಷ್ಟು ಕುವೆಂಪು ಅವ್ರ ಬಗ್ಗೆ. ಆದ್ರೆ ಇನ್ನು ನೆಕ್ಸ್ಟ್ ಕವಿ ಬಗ್ಗೆ ನೋಡೋಣ. ಸೊ ಎರಡನೇ ಕವಿ ಯಾರಂತ ಹೇಳಿದ್ರೆ ದ.ರಾ ಬೇಂದ್ರೆ. ಇವ್ರ ಬಗ್ಗೆ ನೋಡೋದಕ್ಕಿಂತ ಮುಂಚಿತವಾಗಿ ಯಾರೆಲ್ಲ ನನ್ನ ಚಾನಲ್ ಅನ್ನ ಹೊಸದಾಗಿ ನೋಡ್ತಾ ಇದ್ರಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಬಟನ್ ಕ್ಲಿಕ್ ಮಾಡಿ, ಅಲ್ಲಿ ಬರ್ತಕ್ಕಂತ ಆಲ್ ಅನ್ನುವಂತ ಆಪ್ಷನ್ ನ ಸೆಲೆಕ್ಟ್ ಮಾಡಿದ್ರೆ ನಾವು ಮಾಡುವಂತಹ ಎಲ್ಲಾ ಕ್ಲಾಸಸ್ ಗಳು ಬಂದು ನಿಮಗೆ ನೋಟಿಫೈ ಆಗ್ತಾ ಇರುತ್ತೆ. ಅದ್ರ ಜೊತೆಗೆ ವಿಡಿಯೋ ಹೇಗೆ ಅನಿಸ್ತು ಅಂತ ಹೇಳಿ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಲೈಕ್ ಮಾಡಿ, ನಿಮ್ಮ ಎಲ್ಲಾ ಫ್ರೆಂಡ್ಸ್ ಸರ್ಕಲ್ಗೂ ಕೂಡ ವಿಡಿಯೋನ ಶೇರ್ ಮಾಡಿ. ಸೊ ದ.ರಾ ಬೇಂದ್ರೆ ಅವ್ರ ಬಗ್ಗೆ ನೋಡೋದಾದ್ರೆ ಪೂರ್ಣ ಹೆಸರು ದತ್ತಾತ್ರೇಯ ರಾಮಚಂದ್ರ ಬೇಂದ್ರೆ. ಇವರ ಕಾವ್ಯನಾಮ ಅಂಬಿಕಾನಯ ದತ್ತ. ಜನನ ಯಾವಾಗ ಆಗತ್ತೆ ಅಂತ ಹೇಳಿದ್ರೆ 31/1/1896 ಧಾರವಾಡದಲ್ಲಿ ಜನಿಸ್ತಾರೆ. ಅಂದ್ರೆ ಧಾರವಾಡದ ಸಾಧನಕೆರೆಯಲ್ಲಿ ಇವರ ಮನೆ ಇದೆ. ಇನ್ನ ಇವರು ರಚಿಸಿರ್ತಕ್ಕಂಥ ಕೃತಿಗಳು ಯಾವ್ಯಾವ ಅಂತ ನೋಡೋದಾದ್ರ ಕೃಷ್ಣ ಕುಮಾರಿ, ಗಂಗಾವತರಣ, ಗರಿ, ಉಯ್ಯಾಲೆ, ಸಖಿಗೀತೆ, ನಾದಲೀಲೆ, ಮೇಘದೂತ, ಸೂರ್ಯಪಾನ, ನಗೆಯ ಹೊಗೆ, ಸಾಹಿತ್ಯದ ವಿರಾಟ ಸ್ವರೂಪ, ಹಾಡು ಪಾಡು, ಹೃದಯ ಸಮುದ್ರ, ನಿರಾಭರಣ ಸುಂದರಿ. ಇನ್ನೂ ಅನೇಕ ಕೃತಿಗಳನ್ನ ರಚನೆ ಮಾಡಿದ್ದಾರೆ. ಬಟ್ ಅಷ್ಟು ಕೃತಿಗಳ ಬಗ್ಗೆ ನೋಡುವಂತ ಅವಶ್ಯಕತೆ ಇಲ್ಲ. ಎಕ್ಸಾಮಿಗೆ ಅಂದ್ರೆ ಈ ಹಿಂದೆ ಬಂದಿರತಕ್ಕಂತಹ ಕೃತಿಗಳನ್ನ ನಾವು ನೋಡ್ಕೊಂಡ್ರೆ ಅಷ್ಟು ಸಾಕು. ಇನ್ನ ದ.ರಾ ಬೇಂದ್ರೆ ಅವರನ್ನ ವರಕವಿ ಅಂತ ಹೇಳಿ ಕರಿತಾ ಇದ್ರು. ಉಡುಪಿಯ ಅದಮಾರು ಮಠದಿಂದ ಅವರಿಗೆ ಕರ್ನಾಟಕ ಕವಿ ಕುಲ ತಿಲಕ ಅಂತ ಹೇಳಿ ನಾಮಕರಣವನ್ನ ಮಾಡಿದ್ರು. ಅದ್ರ ಜೊತೆಗೆ ಕಾವ್ಯ ಗರುಡಿಗ ಅಂತ ಹೇಳಿ ಕೂಡ ಅವರನ್ನ ಕರಿತಾ ಇದ್ರು. ಇವೆಲ್ಲವೂ ಕೂಡ ಅವ್ರಿಗಿರ್ತಕ್ಕಂಥ ಬಿರುದುಗಳಾಗಿದ್ವು. ಇನ್ನ ಇವ್ರಿಗೆ ದೊರೆತಿರ್ತಕ್ಕಂಥ ಪ್ರಶಸ್ತಿಗಳ ಬಗ್ಗೆ ನೋಡೋದಾದ್ರೆ ಮೊದಲಿಗೆ ಅರಳು ಮರಳು ಅನ್ನುವಂತಹ ಕೃತಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಸಿಗ್ತತಿ 1958ರೊಳಗ. ನಿಮಗೇನಾರ ಲೈಟಿನ್ ಫೋಕಸ್ ಅಲ್ಲಿ ಬಿದ್ದು ಅದು ಸರಿಯಾಗಿ ಕಾಣಿಸ್ತಾ ಇಲ್ಲ ಅಂತ ಹೇಳಿದ್ರೆ ನಾ ಏನ್ ಓದ್ತಾ ಇದೀನಲ್ಲ ಅದ್ರ ಮೇಲಾದ್ರೂ ನೀವು ಅರ್ಥ ಮಾಡ್ಕೋಬಹುದು. ಅದ್ರ ಜೊತೆಗೆ ವಿಡಿಯೋ ಕ್ವಾಲಿಟಿನ ಹೆಚ್ಚಿಟ್ಕೊಂಡು ನೋಡಿದ್ರೆ ಅಕ್ಷರಗಳು ಕ್ಲಿಯರ್ ಆಗಿ ಕಾಣಿಸ್ತಾವು. ಎಷ್ಟೋ ಜನ ನನಗೆ ಕಮೆಂಟ್ ಮಾಡ್ತಾ ಇದ್ರಿ ವಿಡಿಯೋ ಕ್ಲಾರಿಟಿ ಇಲ್ಲ ಅಂತ ಹೇಳಿ. ವಿಡಿಯೋ ಕ್ಲಾರಿಟಿ ಇದೆ, ಆದ್ರೆ ನೀವು ಯೂಟ್ಯೂಬ್ ಒಳಗ ಕ್ವಾಲಿಟಿ ಸೆಟ್ಟಿಂಗ್ಸ್ ಒಳಗೆ ಹೋಗಿ ಅದನ್ನ 460 ಅಥವಾ 360ಗೆ ಇಟ್ಕೊಂಡು ನೋಡಿದ್ರೆ ಇದೆಲ್ಲವೂ ಕೂಡ ಕ್ಲಿಯರ್ ಆಗಿ ಕಾಣಿಸುತ್ತೆ. 144 ಒಳಗೆ ನೋಡಿದ್ರಿ ಅಂದ್ರೆ ಎಲ್ಲಾ ಬ್ಲರ್ ಕಾಣಿಸ್ತತಿ. ಸೊ ಕ್ವಾಲಿಟಿ ಹೆಚ್ಚು ಮಾಡ್ಕೊಂಡು ನೋಡುದು ಚಲೋ. ಸೆಕೆಂಡ್ ಒನ್ ನಾಲ್ಕು ತಂತಿ ಅನ್ನುವಂತಹ ಕೃತಿಗೆ ಜ್ಞಾನಪೀಠ ಪ್ರಶಸ್ತಿ ಸಿಗ್ತತಿ 1973ರೊಳಗ. ಮೊದಲ ಸಿಕ್ಕಂತ ಪ್ರಶಸ್ತಿ ಕುವೆಂಪು ಅವ್ರಿಗೆ, ಎರಡನೇ ಸಿಕ್ಕಂತ ಪ್ರಶಸ್ತಿ ದ.ರಾ ಬೇಂದ್ರೆ ಅವ್ರಿಗೆ ಜ್ಞಾನಪೀಠ ಪ್ರಶಸ್ತಿ. ಇನ್ನ ಥರ್ಡ್ ಪದ್ಮಶ್ರೀ 1968ರೊಳಗ. ಅದೇ ರೀತಿ 1943ರೊಳಗ ಶಿವಮೊಗ್ಗ ಜಿಲ್ಲೆಯಲ್ಲಿ ನಡೆದಿರ್ತಕ್ಕಂತಹ 27ನೇಯ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರು ಕೂಡ ದ.ರಾ ಬೇಂದ್ರೆ ಅವರು ಆಗಿದ್ರು. ಅವರ ಮರಣ ಯಾವಾಗಾಯ್ತು? 26/10/1981ರಲ್ಲಿ ಅವರ ಮರಣ ಆಗತ್ತೆ. ಇದಷ್ಟು ದ.ರಾ ಬೇಂದ್ರೆ ಅವರ ಬಗ್ಗೆ. ಆದ್ರೆ ಇನ್ನು ನೆಕ್ಸ್ಟ್ ಕವಿಗಳ ಬಗ್ಗೆ ನೋಡೋಣ. ಸೊ ಮೂರನೇ ಕವಿ ಯಾರಾಗಿದ್ರೆ ಎಂ ಮರಿಯಪ್ಪ ಭಟ್ಟರು ಅಂತ ಹೇಳಿ. ಅವರ ಪೂರ್ಣ ಹೆಸರು ಮುಂಗ್ಲಿ ಮನೆ ಮರಿಯಪ್ಪ ಭಟ್ಟರು ಅಂತ ಹೇಳಿ ಅವರ ಪೂರ್ಣ ಹೆಸರಾಗಿತ್ತು. ಅವರ ಜನನ 27 ಜುಲೈ 1906. ಇನ್ನ ಅವರು ರಚಿಸಿರ್ತಕ್ಕಂತಹ ಕೃತಿಗಳು ಅಂತ ನೋಡೋದಾದ್ರೆ ಒಂದನೇದ್ದು ತುಳು ಇಂಗ್ಲಿಷ್ ನಿಘಂಟು, ಎರಡನೇದ್ದು ಅಭಿನವ ಮಂಗರಾಜನ ನಿಘಂಟು, ಮೂರನೇದ್ದು ಜಾಗತಿಕ ತಿಲಕಂ, ನಾಲ್ಕನೇದ್ದು ಛಂದಸಾರ, ಐದನೇ ಕೃತಿ ಯಾವ್ದಂತ ಹೇಳಿದ್ರೆ ಕನ್ನಡ ಸಂಸ್ಕೃತಿ. ಇವೆಲ್ಲವೂ ಕೂಡ ಮುಖ್ಯವಾದಂತಹ ಕೃತಿಗಳು. ಆಮೇಲೆ ಅವರಿಗೆ ಲಭಿಸಿರ್ತಕ್ಕಂಥ ಪ್ರಶಸ್ತಿಗಳು ಒಂದನೇದ್ದು ಕರ್ನಾಟಕ ಸರ್ಕಾರದಿಂದ ಪುರಸ್ಕಾರ ದೊರೆತಿದೆ. ಅದರ ಜೊತೆಗೆ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿಯು ಕೂಡ ಅವರಿಗೆ ಸಿಕ್ಕಿದೆ. ಇನ್ನು ಮರಣ 21 ಮಾರ್ಚ್ 1980. ಇದಷ್ಟು ಎಂ ಮರಿಯಪ್ಪ ಭಟ್ರ ಬಗ್ಗೆ ಆಯ್ತು. ಸರ್ ಎಲ್ರಿ ಹೆಸರೇ ಕೇಳಿಲ್ಲಲ್ಲ ಅಂತ ಅನ್ಕೋಬಹುದು ನೀವು. ಇಂತಹ ಕವಿಗಳ ಮೇಲೆಯೇ ಕ್ವಶನ್ಸ್ ಗಳು ರೈಸ್ ಆಗ್ತಾವೆ. ಇನ್ನ ನೆಕ್ಸ್ಟ್ ನಮ್ಮ ಲಾಸ್ಟ್ ಕವಿ ಆಗಿರ್ತಕ್ಕಂತಹ ಎಂ.ಎನ್. ಮೂರ್ತಿರಾವ್, ಅಂದ್ರೆ ಈ ಸಂಚಿಕೆಯ ಕೊನೆಯ ಕವಿ ಎಂ.ಎನ್. ಮೂರ್ತಿರಾವ್. ಅವರ ಪೂರ್ಣ ಹೆಸರು ಅಕ್ಕಿ ಹೆಬ್ಬಾಳು ನರಸಿಂಹ ಮೂರ್ತಿರಾವ್. ಜನನ 1900 ಮಂಡ್ಯ ಜಿಲ್ಲೆಯ ಅಕ್ಕಿ ಹೆಬ್ಬಾಳದಲ್ಲಿ. ಇನ್ನ ಇವರು ರಚಿಸಿರ್ತಕ್ಕಂತಹ ಮುಖ್ಯವಾದ ಕೃತಿಗಳು ಯಾವಂತ ನೋಡೋದಾದ್ರೆ ಒಂದನೇದ್ದು ಹಗಲು ಗನಸುಗಳು, ಎರಡನೇದ್ದು ಅಲೆಯುವ ಮನ, ಮೂರನೇದ್ದು ಅಪರ ವಯಸ್ಕನ ಅಮೆರಿಕ ಯಾತ್ರೆ, 4 ಮಿನುಗು ಮಿಂಚು, ಐದನೇದ್ದು ಪೂರ್ವ ಸೂರಿಗಳೊಡನೆ, ಆರನೇದ್ದು ಚಂಡಮಾರುತ. ಇನ್ನ ಇವರಿಗೆ ದೊರೆತಿರ್ತಕ್ಕಂತಹ ಮುಖ್ಯವಾದ ಪ್ರಶಸ್ತಿಗಳು ಯಾವ್ಯಾವ ಅಂತ ನೋಡೋದಾದ್ರೆ ಫಸ್ಟ್ ಒನ್ ಚಿತ್ರಗಳು ಪತ್ರಗಳು ಅನ್ನುವಂತಹ ಕೃತಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಸಿಕ್ಕತಿ. ಎರಡನೇದಾಗಿ ದೇವರು ಅನ್ನುವಂತಹ ಕೃತಿಗೆ ಪಂಪ ಪ್ರಶಸ್ತಿ ಲಭಿಸಿತಿ. ಇನ್ನ ಮೂರನೇದಾಗಿ 1984ರಲ್ಲಿ ಕೈವಾರದಲ್ಲಿ ಸಮಾವೇಶಗೊಂಡಂತಹ 56ನೇ ಕನ್ನಡ ಸಾಹಿತ್ಯ ಸಮ್ಮೇಳನದ
ಅಧ್ಯಕ್ಷತೆಯನ್ನು ಕೂಡ ಇವರು ವಹಿಸ್ಕೊಂಡಿದ್ರು. ಯಾರು? ಎಂ.ಎನ್. ಮೂರ್ತಿರಾವ್. ಇವೆಲ್ಲವೂ ಕೂಡ ಗವರ್ಮೆಂಟ್ ಎಡಿಷನ್ ಅಲ್ಲಿ ಬಂದಿರತಕ್ಕಂತಹ ಪ್ರಮುಖವಾದ ಕವಿಗಳು ರೀ. ಇವ್ರ ಮೇಲೆ ಅತಿ ಹೆಚ್ಚು ಕ್ವಶನ್ಸ್ ಗಳು ರೈಸ್ ಆಗ್ತಾವು. ನೀವು ಇವರ ಹೆಸರನ್ನೇ ಕೇಳಿರದೇ ಇರ್ಬೋದು, ಯಾಕಂದ್ರೆ ಸೆಲೆಕ್ಟೆಡ್ ಕವಿಗಳ ಬಗ್ಗೆ ಮಾತ್ರ ನಾವು ಅಧ್ಯಯನ ಮಾಡಿರ್ತೀವಿ. ಬಟ್ ಇಂಥವರ ಕೃತಿಗಳ ಮೇಲೆ ಏನಾದ್ರು ಕ್ವಶನ್ ರೈಸ್ ಆದ್ರೆ ಆನ್ಸರ್ ಮಾಡಕ್ ಬರುದಿಲ್ಲ ನಮ್ಗೆ. ಅದಕ್ಕೋಸ್ಕರ ಒಂದಷ್ಟು ಇಂಥ ಕವಿಗಳ ಬಗ್ಗೆಯೂ ಕೂಡ ನಮಗ ಸಂಪೂರ್ಣವಾಗಿ ಗೊತ್ತಿರದಿದ್ರು ಕೂಡ ಒಂದಷ್ಟು ಮಾಹಿತಿ ಇರಲೇಬೇಕು. ಆ ನಿಟ್ಟಿನಲ್ಲಿ ಇವತ್ತಿನ ತರಗತಿಯನ್ನ ನಿಮ್ ಮುಂದೆ ಪ್ರಸ್ತುತಪಡಿಸಿದ್ವಿ. ಸೊ ಇದೇ ತರ ನೆಕ್ಸ್ಟ್ ಸಂಚಿಕೆಯಲ್ಲಿ ಮತ್ತೆ 4 ಕವಿಗಳ ಬಗ್ಗೆ ಡಿಸ್ಕಸ್ ಮಾಡೋಣ. ಸೊ ಅಲ್ಲಿವರೆಗೂ ಬಾಯ್, ಹ್ಯಾವ್ ಅ ನೈಸ್ ಡೇ. ಡಿಯರ್ ಫ್ರೆಂಡ್ಸ್, ಕನ್ನಡ ಸಾಹಿತ್ಯಕ್ಕೆ ಸಂಬಂಧಪಟ್ಟ ಹಾಗೆ ಕನ್ನಡದ ಕೃತಿಕಾರರಿಗೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಸಂಚಿಕೆಗಳನ್ನ ಮಾಡ್ತಾ ಇದೀವಿ. ಕಳೆದ ತರಗತಿಯಲ್ಲಿ ಮೊದಲನೇ ಸಂಚಿಕೆಯನ್ನ ಡಿಸ್ಕಸ್ ಮಾಡಿದೀವಿ. ಸೊ ಆ ಸಂಚಿಕೆಯಲ್ಲಿ ಒಟ್ಟು 4 ಕವಿಗಳ ಬಗ್ಗೆ ಅಧ್ಯಯನ ಮಾಡಿದ್ವಿ. ಇವತ್ತು 2ನೇ ಸಂಚಿಕೆಯನ್ನ ನೋಡೋಣ. ಈ ಸಂಚಿಕೆಯಲ್ಲೂ ಕೂಡ 4 ಕವಿಗಳ ಬಗ್ಗೆ ಮಾಹಿತಿಯನ್ನ ಪಡೆದುಕೊಳ್ಳೋಣ. ಮಾಹಿತಿ ಹೇಗಿರತ್ತೆ ಅಂತ ಹೇಳಿದ್ರೆ, ಕವಿ ಯಾರು, ಮತ್ತೆ ಅವ್ರು ಬರ್ದಿರ್ತಕ್ಕಂಥ ಕೃತಿಗಳು ಯಾವ್ಯಾವು, ಮತ್ತೆ ಅವ್ರಿಗೆ ದೊರೆತಿರ್ತಕ್ಕಂಥ ಪ್ರಶಸ್ತಿಗಳು, ಅವ್ರಿಗೆ ಏನಾದ್ರು ಬಿರುದುಗಳಿದ್ವಾ, ಇಷ್ಟನ್ನ ಮಾತ್ರ ಡಿಸ್ಕಸ್ ಮಾಡ್ತಾ ಹೋಗೋಣ. ಅದು ಕೃತಿಗಳು ಹೇಗಿರ್ತಾವ ಅಂತ ಹೇಳಿದ್ರೆ, ಈ ಹಿಂದೆ ನಡೆದಿರ್ತಕ್ಕಂತಹ ಎಕ್ಸಾಮ್ ಗಳಿಗೆ ಆ ಕೃತಿಗಳ ಮೇಲೆ ಏನಾದ್ರು ಪ್ರಶ್ನೆಗಳು ಬಂದಿದ್ವಾ ಅನ್ನೋದನ್ನ ಗಮನದಲ್ಲಿಟ್ಟುಕೊಂಡು ಅಂತಹ ಕೃತಿಗಳನ್ನ ಮಾತ್ರ ಡಿಸ್ಕಸ್ ಮಾಡ್ತಾ ಹೋಗೋಣ. ಯಾಕಂದ್ರೆ ಪೂರ್ತಿಯಾಗಿ ಒಬ್ಬ ಕವಿ ಬಗ್ಗೆ ಇನ್ ಡೀಟೇಲ್ ಆಗಿ ಮಾತಾಡ್ತಾ ಹೋದ್ರೆ ಒಬ್ಬ ಕವಿ ಬಗ್ಗೆನೆ 2-3 ಗಂಟೆಗಟ್ಲೆನೆ ವಿಡಿಯೋಗಳನ್ನ ಮಾಡ್ಬೇಕಾಗತ್ತೆ. ಈಗ 10-15 ನಿಮಿಷದ ವಿಡಿಯೋನೇ ಅಷ್ಟು ನೋಡುವಂತ ಪೇಷನ್ಸ್ ಇರೋದಿಲ್ಲ ಯುವಕರಲ್ಲಿ. ಇನ್ನು 1 ತಾಸು 2 ತಾಸು ಒಬ್ಬ ಕವಿ ಬಗ್ಗೆ ಮಾತಾಡ್ತಾ ಹೋದ್ರೆ ಅಷ್ಟು ಯಾರು ಪೇಷನ್ಸ್ ಇಂದ ಅಷ್ಟು ವಿಡಿಯೋಗಳನ್ನು ನೋಡೋದಿಲ್ಲ. ಸೊ ಅದಕ್ಕೋಸ್ಕರ 30-40 ಸೆಕೆಂಡ್ ಇರ್ತಕ್ಕಂಥ ರೀಲ್ಸ್ ಅನ್ನೇ ನಾವು ಪಟ 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 ದೂಡ್ತಾ ಹೋಗುವಂತ ಜನರೇಷನ್ ಇದು. ಅಂತದ್ರಲ್ಲಿ 2 ಗಂಟೆ 3 ಗಂಟೆಗಳ ಕಾಲ ಒಬ್ಬ ಕವಿ ಬಗ್ಗೆ ಮಾತಾಡಿದ್ರೆ ಅಷ್ಟ್ಯಾರು ಅದಕ್ಕೆ ಇಂಟ್ರೆಸ್ಟ್ ಕೊಡೋದಿಲ್ಲ. ಸೊ ಅದಕ್ಕಾಗಿ ಇನ್ ಶಾರ್ಟ್ ಆಗಿ ಸ್ವಲ್ಪ ಸಮಯದಲ್ಲೇ ಅತಿ ಹೆಚ್ಚು ಮಾಹಿತಿಯನ್ನು ತಿಳ್ಕೊಳ್ಳುವಂತಹ ಪ್ರಯತ್ನ ಮಾಡೋಣ. ಸೊ ಆ ಪ್ರಯತ್ನವಾಗಿ ಇದು 2ನೇ ಸಂಚಿಕೆ ಆಗಿರುತ್ತೆ. ಸೊ ಇವತ್ತಿನ ಸಂಚಿಕೆಯಲ್ಲಿ ಮೊಟ್ಟ ಮೊದಲ ಕವಿ ಯಾರು ಅಂತ ನೋಡಿದ್ರೆ ಜಿ.ಎಸ್. ಶಿವರುದ್ರಪ್ಪ ಅವ್ರ ಬಗ್ಗೆ ಡಿಸ್ಕಸ್ ಮಾಡೋದಾದ್ರೆ, ಇವರ ಪೂರ್ಣ ಹೆಸರು ಗುಗ್ಗರಿ ಶಾಂತವೀರಪ್ಪ ಶಿವರುದ್ರಪ್ಪ ಅನ್ನೋದಾಗಿರುತ್ತೆ. ಇನ್ನು ಇವರ ಜನನ 7/2/1926 ಶಿವಮೊಗ್ಗ ಜಿಲ್ಲೆಯ ಶಿಕಾರಿಪುರದಲ್ಲಿ ಜನಿಸ್ತಾರೆ. ಇನ್ನ ಇವ್ರು ಬರೆದಿರ್ತಕ್ಕಂತಹ ಪ್ರಮುಖವಾದ ಕೃತಿಗಳು ಯಾವ್ಯಾವ ಅಂತ ಹೇಳಿದ್ರೆ, ಸಾಮಗಾನ, ಚಲುವು ಒಲವು, ದೇವಶಿಲ್ಪ, ದೀಪದ ಹೆಜ್ಜೆ, ಅನಾವರಣ, ವಿಮರ್ಶೆಯ ಪೂರ್ವ ಪಶ್ಚಿಮ, ಮಾಸ್ಕೋದಲ್ಲಿ 22 ದಿನಗಳು, ಸೌಂದರ್ಯ ಸಮೀಕ್ಷೆ, ಎದೆ ತುಂಬಿ ಹಾಡಿದೆನು. ಇವೆಲ್ಲವೂ ಕೂಡ ಮೊದಲೇ ಅಂದ್ರೆ ಈ ಹಿಂದೆ ನಡೆದಿರ್ತಕ್ಕಂತಹ ಪರೀಕ್ಷೆಗಳಲ್ಲಿ ಬಂದಿರತಕ್ಕಂತಹ ಕೃತಿಗಳಾಗಿರ್ತವೆ. ಆಮೇಲೆ ಗವರ್ಮೆಂಟ್ ಪುಸ್ತಕದಲ್ಲಿ ಏನ್ ಕೃತಿಗಳನ್ನ ಮೆನ್ಷನ್ ಮಾಡಿದ್ದಾರೆ ಅಂತಹ ಕೃತಿಗಳನ್ನ ಆಯ್ಕೆ ಮಾಡಿಕೊಂಡು ಡಿಸ್ಕಸ್ ಮಾಡ್ತಾ ಇದ್ವಿ. ಸೊ ಇವು ಮುಖ್ಯವಾದಂತಹ ಕೃತಿಗಳು. ಇನ್ನೂ ಅನೇಕ ಕೃತಿಗಳಿದಾವೆ, ಬಟ್ ಇವು ಮುಖ್ಯವಾದಂತವು. ಇನ್ನು ಇವರಿಗೆ ದೊರೆತಿರ್ತಕ್ಕಂಥ ಪ್ರಶಸ್ತಿಗಳು ಯಾವ್ಯಾವುದು ಅನ್ನೋದನ್ನ ನೋಡೋದಾದ್ರೆ, ಮೊದಲಿಗೆ ಕಾವ್ಯಾರ್ಥ ಚಿಂತನೆ ಅನ್ನುವಂತಹ ಕೃತಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ದೊರೆತೈತಿ. 2ನೇಕ ಹಂಪಿ ಕನ್ನಡ ವಿಶ್ವವಿದ್ಯಾಲಯದಿಂದ ನಾಡೋಜ ಅನ್ನುವಂತಹ ಪ್ರಶಸ್ತಿ ಕೂಡ ಇವರಿಗೆ ಲಭಿಸೈತಿ. ಈ ನಾಡೋಜ ಅನ್ನುವಂತಹ ಪ್ರಶಸ್ತಿ ಮೇಲೆ ಒಂದು ಕ್ವಶನ್ ರೈಸ್ ಆಗಿತ್ತು. ನಾಡೋಜ ಪ್ರಶಸ್ತಿಯನ್ನ ಈ ಕೆಳಗಿನ ಯಾರು ಕೊಡಮಾಡುತ್ತಾರೆ ಅಂತ ಹೇಳಿ ಕ್ವಶನ್ ಕೇಳಿದ್ರೆ, ಯಾರು ಕೊಡ್ತಾರ ಹಂಗಂದ್ರೆ ನಾಡೋಜ ಪ್ರಶಸ್ತಿಯನ್ನ ಹಂಪಿ ಕನ್ನಡ ವಿಶ್ವವಿದ್ಯಾಲಯದವರು ನೀಡ್ತಾರ. ಇನ್ನು 3ನೇಕ ರಾಷ್ಟ್ರಕವಿ ಅನ್ನುವಂತಹ ಪ್ರಶಸ್ತಿಯು ಕೂಡ ಇವರಿಗೆ ಸಿಕ್ಕತಿ 2006 ಈ ರಾಷ್ಟ್ರಕವಿ ಅಂತ ಬಂದಾಗ ಕರ್ನಾಟಕದಿಂದ ಅಥವಾ ಕನ್ನಡದಿಂದ ಒಟ್ಟು 3 ರಾಷ್ಟ್ರಕವಿಗಳನ್ನ ನಾವು ನೋಡ್ತೇವೆ. ಮೊದಲಿಗೆ ಎಂ ಗೋವಿಂದಪ್ಪ, 2ನೇಕ ಕುವೆಂಪು ಅವರು, 3ನೇಕ ಜಿ.ಎಸ್. ಶಿವರುದ್ರಪ್ಪ ಅವರು 3ನೇ ರಾಷ್ಟ್ರಕವಿ ಅಂತ ಹೇಳಿ ಬಿರುದನ್ನ ಪಡ್ಕೊಂಡವ್ರು. ಇನ್ನ ಪಂಪ ಪ್ರಶಸ್ತಿ ಕೂಡ ಇವ್ರಿಗೆ ಸಿಗತ್ತೆ 1998 ನೃಪತುಂಗ ಪ್ರಶಸ್ತಿ ಕೂಡ ಇವ್ರಿಗೆ ಲಭಿಸೈತಿ 2010 1992 21ನೇ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷತೆಯನ್ನು ಕೂಡ ಜಿ.ಎಸ್. ಶಿವರುದ್ರಪ್ಪ ಅವರು ವಹಿಸ್ಕೊಂಡಿದ್ರು. ಅದು ದಾವಣಗೆರೆಯಲ್ಲಿ ನಡೆದಿತ್ತು. ಇನ್ನು ಇವ್ರ ಮರಣ ಯಾವಾಗ ಅಂತ ಆಯ್ತು ಅಂತಂದ್ರೆ 23/12/2013 ಇವರು ಮರಣವನ್ನ ಹೊಂತಾರ. ಇನ್ನು ಯಾವ ಸಾಹಿತ್ಯ ಚಳವಳಿಗೆ ಈ ಜಿ.ಎಸ್. ಶಿವರುದ್ರಪ್ಪ ಅವರು ಸಂಬಂಧಪಡ್ತಾರ ಅಂತ ಹೇಳಿದ್ರೆ, ನವೋದಯ ಸಾಹಿತ್ಯ ಚಳವಳಿ ಅಥವಾ ನವೋದಯ ಸಾಹಿತ್ಯಕ್ಕೆ ಸಂಬಂಧಪಟ್ಟಂತಹ ವ್ಯಕ್ತಿ ಯಾರಾಗಿದ್ರು? ಜಿ.ಎಸ್. ಶಿವರುದ್ರಪ್ಪ ಆಗಿದ್ರು. ಸೊ ಇದಷ್ಟು ಜಿ.ಎಸ್. ಶಿವರುದ್ರಪ್ಪ ಅವ್ರ ಬಗ್ಗೆ ಆದ್ರೆ, ಇನ್ನು ನೆಕ್ಸ್ಟ್ ಕವಿ ಯಾರು? ದೇವನೂರು ಮಹದೇವಪ್ಪ. ಇವರ ಜನನ ಯಾವಾಗ ಆಗುತ್ತೆ? 10 ಜೂನ್ 1948 ಮೈಸೂರು ಜಿಲ್ಲೆಯ ನಂಜನಗೂಡು ತಾಲೂಕಿನ ದೇವನೂರು ಅನ್ನುವಂತಹ ಗ್ರಾಮದಲ್ಲಿ ಜನನವನ್ನ ಪಡ್ಕೊಳ್ತಾರ. ಅದಕ್ಕೆ ಅವರ ಹೆಸರೇನೈತಿ? ದೇವನೂರು ಮಹದೇವ್ ಅಂತ ಹೇಳಿ ಐತಿ. ಇನ್ನು ಇವ್ರು ಬರೆದಿರ್ತಕ್ಕಂತಹ ಪ್ರಮುಖವಾದ ಕೃತಿಗಳು ಯಾವ್ಯಾವ ಅನ್ನೋದಾದ್ರೆ, ದ್ಯಾವನೂರು, ಒಡಲಾಳ, ಗಾಂಧಿ ಮತ್ತು ಮಾವು, ನಂಬಿಕೆಯ ನೆಂಟ, ನೋಡು ಮತ್ತು ಕೊಡು, ಎದೆಗೆ ಬಿದ್ದ ಅಕ್ಷರ. ಈ ಎದೆಗೆ ಬಿದ್ದ ಅಕ್ಷರ ಮತ್ತು ಒಡಲಾಳ ಅನ್ನುವಂತಹ ಕೃತಿಗಳು ಅತಿ ಹೆಚ್ಚು ಬಾರಿ ಕ್ವಶನ್ ಆಗಿ ರೈಸ್ ಆಗಿರುವಂತದ್ದು. ಸೊ ಇವುಗಳನ್ನ ಸ್ವಲ್ಪ ನೆನಪಿಟ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್. ಇನ್ನು ಇವರಿಗೆ ದೊರೆತಿರ್ತಕ್ಕಂಥ ಪ್ರಶಸ್ತಿಗಳು ಯಾವ್ದಂತ ನೋಡೋದಾದ್ರೆ, ಕುಸುಮ ಬಾಲ್ಯ ಅನ್ನುವಂತಹ ಕಾದಂಬರಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಸಿಕ್ಕತಿ. ಒಡಲಾಳ ಅನ್ನುವಂತಹ ಕೃತಿಗೆ ಭಾರತೀಯ ಭಾಷಾ ಪರಿಷತ್ ಪ್ರಶಸ್ತಿ ಕೂಡ ಇವರಿಗೆ
ಸಿಕ್ಕತಿ. ಇನ್ನ 2011 ಪದ್ಮಶ್ರೀ ಪ್ರಶಸ್ತಿ, ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿಯನ್ನು ಕೂಡ ಇವರು ಪಡೆದುಕೊಂಡಾರ. ಸೊ ದೇವನೂರು ಮಹದೇವಪ್ಪ ಅವರು ಯಾವ ಸಾಹಿತ್ಯಕ್ಕೆ ಸಂಬಂಧಪಟ್ಟಿದ್ದವರು ಅಥವಾ ಯಾವ ಸಾಹಿತ್ಯ ಚಳವಳಿಗೆ ಸಂಬಂಧಪಟ್ಟವರು ಅಂತ ನೋಡೋದಾದ್ರೆ ಬಂಡಾಯ ಮತ್ತು ದಲಿತ ಸಾಹಿತ್ಯದ ಕವಿ ಅಂತ ಹೇಳಿ ಗುರುತಿಸ್ಕೊಂಡಾರ. ಬಂಡಾಯ ಮತ್ತು ದಲಿತ ಸಾಹಿತ್ಯಕ್ಕೆ ಬಂದ್ರೆ ಮೊದಲ ಹೆಸರು ಬರುದ ದೇವನೂರು ಮಹಾದೇವ ಅವ್ರದ್ದು. ಸೊ ಇದಷ್ಟು ದೇವನೂರು ಮಹಾದೇವ ಮತ್ತು JS ಶಿವರುದ್ರಪ್ಪ ಅವ್ರದ್ದಾತ. ಇನ್ನು ನೆಕ್ಸ್ಟ್ ಯಾರಂತ ನೋಡೋಣ. ಸೊ ಈ ಸಂಚಿಕೆಯ 3ನೇ ಕವಿ ಯಾರಂತ ನೋಡೋದಾದ್ರೆ ಕುಮಾರವ್ಯಾಸ. ಇವರ ಪೂರ್ಣ ಹೆಸರು ಗದುಗಿನ ನಾರಾಯಣಪ್ಪ ಅಂತ ಹೇಳಿ ಕರಿತಾ ಇದ್ರು. ಇವರ ಜನನ ಯಾವಾಗ ಆಗತ್ತೆ ಅಂತ ಹೇಳಿದ್ರೆ ಸಾಮಾನ್ಯ ಶಕ ವರ್ಷ ಸಾಶ ಅಂತ ಹೇಳಿದ್ರೆ ಸಾಮಾನ್ಯ ಶಕ ವರ್ಷ 1430. ಬಟ್ ಇದನ್ನ ನಾವು ಗೂಗಲ್ ಮಾಡಿದಾಗ ವಿಕಿಪೀಡಿಯಾದೊಳಗ ಮತ್ತೆ ಇಂಟರ್ನೆಟ್ ಒಳಗ ಬೇರೆ ಬೇರೆ ರೀತಿಯಾದಂತ ಇಸ್ವಿಗಳನ್ನ ತೋರಿಸ್ತತಿ. ಇದನ್ನ ನಾ ಯಾಕೆ ಪ್ರಿಪೇರ್ ಮಾಡತ್ತೇನೆ ಅಂತ ಹೇಳಿದ್ರೆ ಗವರ್ಮೆಂಟ್ ಎಡಿಷನ್ ಒಳಗ ಸಾಮಾನ್ಯ ಶಕ ವರ್ಷ 1430 ಅಂತ ಹೇಳ್ಕೊಟ್ಟಾರ. ಸೊ ನಾವು ಅದ್ರ ಪ್ರಕಾರ ಹೋಗೋದು ಬಹಳ ಚಲೋ. ಗದುಗಿನ ಪ್ರಾಂತ್ಯದ ಕೋಳಿವಾಡದಲ್ಲಿ ಜನನ ಆಕತಿ. ಅಂದ್ರ ಗದುಗಿನಲ್ಲಿ ಇರ್ತಕ್ಕಂತಹ ಕೋಳಿವಾಡ ಅನ್ನೋ ಒಂದು ಗ್ರಾಮದಲ್ಲಿ ಇವರ ಜನನ ಆಕತಿ. ಇನ್ನು ಇವ್ರು ಬರೆದಿರ್ತಕ್ಕಂಥ ಮುಖ್ಯವಾದಂತ ಕೃತಿಗಳು ಯಾವ ಅಂತ ಹೇಳಿದ್ರೆ ಕರ್ನಾಟಕ ಭಾರತ ಕಥಾಮಂಜರಿ. ಈ ಕರ್ನಾಟಕ ಭಾರತ ಕಥಾಮಂಜರಿಗೆ ಅನೇಕ ಹೆಸರುಗಳು ಅದಾವ. ಅವ ಯಾವ್ಯಾವು? ಕನ್ನಡ ಭಾರತ, ಗದುಗಿನ ಭಾರತ, ಕುಮಾರವ್ಯಾಸ ಭಾರತ, ದಶಪರ್ವ ಭಾರತ, ಈ ರೀತಿಯಾದಂತಹ ಬೇರೆ ಬೇರೆ ಹೆಸರುಗಳಿಂದನೂ ಕೂಡ ಇದನ್ನ ಕರೀತಾರ. ಇನ್ನ ಇವರೇ ಬರೆದಿರ್ತಕ್ಕಂಥ 2ನೇ ಕೃತಿ ಐರಾವತ. ಈ ಐರಾವತ ಅನ್ನೋ ಕೃತಿ ಅಷ್ಟು ಫೇಮಸ್ ಆಗಿಲ್ಲ, ಅಷ್ಟು ಬೆಳಕಿಗೆ ಬಂದಿಲ್ಲ. ಬಟ್ ಕರ್ನಾಟಕ ಭಾರತ ಕಥಾಮಂಜರಿ ಅನ್ನುವಂತ ಕೃತಿ ಅತಿ ಹೆಚ್ಚು ಬಾರಿ ಕ್ವಶನ್ ರೈಸ್ ಆಗಿರುವಂತದ್ದು ಮತ್ತೆ ಬಹಳ ಫೇಮಸ್ ಆಗಿರ್ತಕ್ಕಂಥ ಕೃತಿ. ಇನ್ನು ಈ ಕರ್ನಾಟಕ ಭಾರತ ಕಥಾಮಂಜರಿ ಅಂತಕ್ಕಂಥ ಕೃತಿನ ಭಾಮಿನಿ ಷಟ್ಪದಿಯಲ್ಲಿ ರಚನೆ ಮಾಡ್ತಾರ. ಕ್ವಶನ್ ರೈಸ್ ಆಗಿತ್ರಿ, ಕರ್ನಾಟಕ ಭಾರತ ಕಥಾಮಂಜರಿ ಅಂತಕ್ಕಂಥ ಕೃತಿನ ಯಾವ ಷಟ್ಪದಿಯಲ್ಲಿ ರಚನೆ ಮಾಡಿದ್ರು ಅಂತ ಹೇಳಿ ಕ್ವಶನ್ ಕೇಳಿದ್ರೆ ಅದ್ ಯಾವ ಷಟ್ಪದಿ? ಭಾಮಿನಿ ಷಟ್ಪದಿ. ಹಂಗಂದ್ರೆ ಭಾಮಿನಿ ಷಟ್ಪದಿ ಅಂದ್ರೇನು, ಕುಸುಮ ಷಟ್ಪದಿ ಅಂದ್ರೇನು, ಒಟ್ಟು ಷಟ್ಪದಿಗಳಲ್ಲಿ 6 ವಿಧಗಳು ಬರ್ತಾವು. ಆ ಎಲ್ಲಾ 6 ವಿಧಗಳ ಬಗ್ಗೆ ನಾವು ಆಲ್ರೆಡಿ ಕ್ಲಾಸ್ ಮಾಡಿ ಹಾಕೇವಿ. ಯಾರೆಲ್ಲ ನೋಡಿಲ್ಲ ಇದೇ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ ಒಳಗ ಅದ್ರ ಲಿಂಕ್ ಅನ್ನು ಸಹ ಕೊಟ್ಟಿರ್ತೀವಿ, ಹೋಗಿ ನೀವೆಲ್ಲಿ ನೋಡ್ಬೋದು. ಅಂದ್ರೆ ಭಾಮಿನಿ ಷಟ್ಪದಿ ಅಂದ್ರೇನು, ವಾರ್ಧಿಕ ಷಟ್ಪದಿ ಅಂದ್ರೇನು, ಕುಸುಮ ಷಟ್ಪದಿ ಅಂದ್ರೇನು, ಅದರ ಲಕ್ಷಣಗಳೇನು, ಇವೆಲ್ಲವೂ ಕೂಡ ನಿಮಗೆ ಸಂಪೂರ್ಣ ಮಾಹಿತಿ ಸಿಗ್ತತಿ. ಕುಮಾರವ್ಯಾಸನನ್ನ ರೂಪಕ ಸಾಮ್ರಾಜ್ಯ ಚಕ್ರವರ್ತಿ ಅಂತ ಹೇಳಿ ಕರಿತಿದ್ರು. ಈ ಕರ್ನಾಟಕ ಭಾರತ ಕಥಾಮಂಜರಿ ಬಗ್ಗೆ ಒಂದು ಸಣ್ಣ ಸ್ಟೋರಿ ಐತ್ರಿ. ಏನಂತ ಹೇಳಿದ್ರೆ ಈಗಿನ ಗದಗಿನಲ್ಲಿ ಇರ್ತಕ್ಕಂತಹ ನಾರಾಯಣ ಟೆಂಪಲ್ ಏನಂತಲ್ಲ, ಗದಗಿನ ನಾರಾಯಣ ಟೆಂಪಲ್, ಆ ಟೆಂಪಲ್ ಒಳಗ ಕುಂತ ಈ ಕರ್ನಾಟಕ ಭಾರತ ಕಥಾಮಂಜರಿ ಅಂತಕ್ಕಂಥ ಕೃತಿಯನ್ನ ರಚನೆ ಮಾಡಿದ್ರು ಅಂತ ಹೇಳ್ತಾರ. ಗರ್ಭಗುಡಿಗೆ ಎದುರಾಗಿರ್ತಕ್ಕಂತಹ ಒಂದು ಕಂಬ, ಆ ಕಂಬದ ಆತ್ ಕುಂತ ಇವ್ರು ಈ ಕೃತಿಯನ್ನ ಬರೆದ್ರು ಅಂತ ಹೇಳ್ತಾರ. ಇವಾಗ್ಲೂ ಕೂಡ ಕುಮಾರವ್ಯಾಸ ಕಂಬ ಅಂತ ಹೇಳಿ ಆ ಟೆಂಪಲ್ ಒಳಗ ಕಂಬ ಐತಿ. ಗರ್ಭಗುಡಿಗೆ ಅಪೋಸಿಟ್ ಆಗಿ ಕುತ್ಕೊಂಡ ಸಾಕ್ಷಾತ್ ನಾರಾಯಣನೇ ಈ ಮಹಾಭಾರತದ ಬಗ್ಗೆ ಅವರಿಗೆ ಹೇಳ್ದ ಅಂತ ಹೇಳಿ ಒಂದು ಐತಿಹ್ಯ, ಅಂದ್ರ ಕತಿ ಅದ. ಅದ್ರ ಎಷ್ಟು ಸತ್ಯ ಎಷ್ಟು ಸುಳ್ಳು ಅನ್ನೋದ್ರ ಬಗ್ಗೆ ನಾವು ತರ್ಕ ಹಚ್ಚೋದು ಬೇಡ, ಆ ರೀತಿ ಒಂದು ಕತಿ ಐತಿ. ಮಹಾಭಾರತವನ್ನ ಪೂರ್ತಿಯಾಗಿ ನಾರಾಯಣನೇ ಸಾಕ್ಷಾತ್ ನಾರಾಯಣನೇ ಹೇಳ್ತಾ ಹೋದ, ಇವರು ಕುಮಾರವ್ಯಾಸರು ಬರಿತಾ ಹೋದ್ರು ಅಂತ ಹೇಳಿ ಐತಿ. ಆದ್ರ ಕರ್ನಾಟಕ ಭಾರತ ಕಥಾಮಂಜರಿ ಅನ್ನೋದ್ರೊಳಗ ಕೇವಲ 10 ಪರ್ವಗಳನ್ನ ಮಾತ್ರ ಕುಮಾರವ್ಯಾಸರು ಬರ್ದಾರ. ಬಟ್ ಮೂಲ ವ್ಯಾಸರಾಯರದ ಮಹಾಭಾರತವನ್ನ ನೋಡಿದ್ರ 18 ಪರ್ವಗಳದಾವ. ಇವ್ರು ಬರೀ 10 ಪರ್ವಗಳನ್ನ ಬರ್ದಾರ. ಯಾಕೆ ಹಂಗಾಯ್ತು ಅನ್ನೋದಕ್ಕ ನಾರಾಯಣ ಏನು ಗರ್ಭಗುಡಿಯಿಂದ ಏನು ವಾಯ್ಸ್ ಬರ್ತಿತ್ತಲ್ಲ ಕತಿ ಹೇಳುವಂತ ವಾಯ್ಸ್, ಆ ಕತಿ ಹೇಳುವಂತ ವಾಯ್ಸ್ ಫಸ್ಟ್ಗೆ ಒಂದು ರೂಲ್ಸ್ ಅನ್ನ ಹಾಕಿದ್ರಂತ. ಏನ್ ರೂಲ್ಸ್ ಅಂತ ಹೇಳಿದ್ರೆ ಒಂದ್ ನಿಯಮ. ಏನ್ ನಿಯಮ? ನೀನು ಈ ಧ್ವನಿಯನ್ನ ಹುಡುಕಿಕೊಂಡು ಬರಬಾರ್ದು. ನಾ ಏನ್ ಹೇಳ್ತೇನೆ ನೀ ಅದನ್ನ ಸುಮ್ಮನೆ ನೋಟ್ ಮಾಡ್ಕೊಂತ ಹೋಗ್ಬೇಕು, ಧ್ವನಿಯ ಮೂಲವನ್ನ ಹುಡುಕೊಂಡ್ ಬರಬಾರ್ದು ಅಂತೇಳಿ ನಿಯಮ ಹಾಕಿರ್ತಾರ. ಅದೇ ರೀತಿ ಮೊದಲನೇಕ ಬರ್ಕೊಂತ 10 ಪರ್ವಗಳವರೆಗೂ ಬರೀತಾರ. ಅಂದ್ರ ಭೀಮ ಮತ್ತು ದುರ್ಯೋಧನರ ಮಧ್ಯೆ ಗದಾ ಯುದ್ಧ ಏನ್ ನಡೀತಿತ್ತಲ್ಲ ಎಂಡಿಗೆ ಕುರುಕ್ಷೇತ್ರದಲ್ಲಿ, ಆ ಗದಾ ಯುದ್ಧದ ಮಟ್ಟನು ಬರ್ದಾರ. ಅದ್ರ ನಂತರದಲ್ಲಿ ಯುಧಿಷ್ಠಿರನ ಪಟ್ಟಾಭಿಷೇಕ ಆಗಿರ್ಬೋದು, ಇವರ ಸ್ವರ್ಗಾರೋಹಣ ಆಗಿರ್ಬೋದು, ಇವರ ಆಡಳಿತದ ಬಗ್ಗೆ ಆಗಿರ್ಬೋದು, ಅದ್ಯಾವುದೂ ಕೂಡ ಮುಂದೆ ಕತಿ ಇಲ್ಲ. ಅಂದ್ರ ಅಲ್ಲಿವರೆಗೂ ಮಾತ್ರ ಐತಿ. ಅಲ್ಲಿವರೆಗೂ ಮಾತ್ರ ಯಾಕಂದ್ರ ಏನ್ ಈ ರೂಲ್ಸ್ ಹಾಕಿದ್ರಲ್ಲ ಧ್ವನಿಯ ಮೂಲವನ್ನ ಹುಡುಕೊಂಡ್ ಬರ್ಬಾರ್ದು ಅಂತ ಹೇಳಿ, ಇವ್ರಿಗೆ ಬರಿತಾ 9ನೇದ್ ಬರ್ದು 8ನೇದ್ ಬರ್ದ್ರು 9ನೇದ್ ಬರ್ದ್ರು 10ನೇದ್ ಪರ್ವವನ್ನ ಬರೆದ್ರೆ ಕ್ಯೂರಿಯಾಸಿಟಿ ಹೆಚ್ಚಾಗ್ಬಿಡ್ತೀರಿ. ಎಲ್ಲಿಂದ ಬರಕತ್ತಿದ್ದಿತ್ತು ಇದ ವಾಯ್ಸ್ ಅಂತ ಹೇಳಿ ಧ್ವನಿಯ ಮೂಲವನ್ನ ಹುಡ್ಕೊಂಡು ಎದ್ದು ಒಳಗೆಲ್ಲ ಹೋಗ್ಬಿಟ್ರಂತ. ಅವಾಗ ನಾರಾಯಣ ಮಾಯ ಆಗ್ಬಿಟ್ಟ. ಸೊ ಅಲ್ಲಿಗೆ ಈ ಕತಿ ಏನಾಯ್ತು ನಿಂತು ಅಂತ ಹೇಳಿ ಒಂದು ಕತಿ ಐತ್ರಿ. ಹಂಗ ಇದ್ರ ಬಗ್ಗೆ ಅದ್ ಎಷ್ಟು ಸತ್ಯ ಎಷ್ಟು ಸುಳ್ಳು ಅದ್ ನೀವು ಬಿಟ್ಟಿದ್ದೆ. ಸೊ ಅದಕ್ಕೋಸ್ಕರ ಇದನ್ನ ದಶಪರ್ವ ಭಾರತ ಅಂತ ಹೇಳಿ ಕರೀತಾರ. ಸೊ ಇದಷ್ಟು ಕುಮಾರವ್ಯಾಸರ ಬಗ್ಗೆ. ಆದ್ರ ಇನ್ನು ನೆಕ್ಸ್ಟ್ ಲಾಸ್ಟ್ನೇ ಕವಿ, ಈ ಸಂಚಿಕೆಯ ಕೊನೆಯ ಕವಿ ರನ್ನನ ಬಗ್ಗೆ ಎಷ್ಟು ಮಾತಾಡಿದ್ರು ಕಡಿಮೆನ ರೀ, ಯಾಕಂದ್ರ ಅವ ರನ್ನ ಅವ. ಸೊ ಅವನ ಜನನವನ್ನ ನೋಡಿದ್ರೆ ಸಾಮಾನ್ಯ ಶಕ ವರ್ಷ ಸುಮಾರು 949, ಅಂದ್ರೆ 10ನೇ ಶತಮಾನ ಅಂತ ಹೇಳಿ ರನ್ನನ ಜನನವನ್ನ ನಾವು ತಿಳ್ಕೊಂತೇವೆ. ಎಲ್ಲಿ ಜನಿಸಿದ್ರೆ ಬಾಗಲಕೋಟೆ ಜಿಲ್ಲೆಯ ಮುದೋಳ ಅನ್ನುವಂತಹ ಗ್ರಾಮದೊಳಗ
ಇವ್ರ ಜನನಾಕತಿ. ಇನ್ನ ಇವರ ತಂದೆ ಹೆಸರು ಜೀನವಲ್ಲಭ, ತಾಯಿ ಹೆಸರು ಅಬ್ಬಲಬ್ಬೆ. ಯಾಕೆ ಇದನ್ನ ಇಷ್ಟು ಡೀಟೇಲ್ ಆಗಿ ಹೇಳತ್ತಾರ ಅಂತ ಹೇಳಿದ್ರೆ ಕ್ವಶನ್ FDA ಮತ್ತು SDA ಗೆ ಪದೇ ಪದೇ ಕ್ವಶನ್ ರೈಸ್ ಆಗೈತಿ, ತಂದೆ ಹೆಸರು ಮತ್ತು ತಾಯಿ ಹೆಸರು. ಸೊ ಇವರ ಗುರು ಹೆಸರು ಏನಾಗಿತ್ತು, ಅಜಿತ ಸೇನಾಚಾರ್ಯ ಅನ್ನೋದು ಇವರ ಗುರುಗಳ ಹೆಸರಾಗಿತ್ತು. ಇನ್ನ ರನ್ನನಿಗೆ ಆಶ್ರಯವನ್ನ ನೀಡಿದಂತಹ ರಾಜ ಯಾರು ಅಂತ ಹೇಳಿದ್ರೆ ಚಾಳುಕ್ಯರ ದೊರೆ ತೈಲಪ, ಇವನ ಆಸ್ಥಾನದಲ್ಲಿ ರನ್ನ ಇದ್ದ. ಇನ್ನ ರನ್ನ ಬರೆದಿರ್ತಕ್ಕಂತಹ ಪ್ರಮುಖವಾದಂತಹ ಕೃತಿಗಳು ಯಾವ್ಯಾವುದು ಅನ್ನೋದನ್ನ ನೋಡೋದಾದ್ರೆ ಮೊದಲೇ ಕೃತಿ ಸಾಹಸ ಭೀಮ ವಿಜಯಂ. ಈ ಸಾಹಸ ಭೀಮ ವಿಜಯಂ ಅನ್ನುವಂತ ಕೃತಿನ ಗದಾ ಯುದ್ಧ ಅಂತ ಹೇಳಿ ಕೂಡ ಕರೀತಾರ. ರನ್ನನ ಗದಾ ಯುದ್ಧ ಅಂತಾನೆ ಫೇಮಸ್ ಆ ಕೃತಿ. ಇನ್ನ ಎರಡನೇದ್ದು ಅಜಿತ ತೀರ್ಥಂಕರ ಪುರಾಣ ತಿಲಕಂ, ಮೂರನೇದ್ದು ಪರಶುರಾಮ ಚರಿತಂ, ನಾಲ್ಕನೇ ಕೃತಿ ಚಕ್ರೇಶ್ವರ ಚರಿತಂ, ಐದನೇದ್ದು ರನ್ನಕಂದ ಅಂತಕ್ಕಂತಹ ಒಂದು ನಿಘಂಟನ್ನ ರಚನೆಯನ್ನ ಕೂಡ ಮಾಡ್ತಾರ. ಇನ್ನ ಇವನಿಗೆ ಇರ್ತಕ್ಕಂಥ ಬಿರುದುಗಳು ಅಂದ್ರೆ ರನ್ನನಿಗೆ ಇರತಕ್ಕಂತಹ ಪ್ರಮುಖವಾದ ಬಿರುದುಗಳು ಯಾವ ಅಂತ ಹೇಳಿದ್ರೆ ಕವಿ ಚಕ್ರವರ್ತಿ ಅಂತ ಹೇಳಿತ್ತು. ಈ ಕವಿ ಚಕ್ರವರ್ತಿ ಅನ್ನುವಂತ ಬಿರುದನ್ನ ತೈಲಪ ಕೊಟ್ಟಿದ್ದ. ತೈಲಪ ಯಾರಂಗಂದ್ರ ಚಾಳುಕ್ಯರ ದೊರೆಯಾಗಿದ್ದ. ಆ ತೈಲಪ ಇವನಿಗೆ ಕವಿ ಚಕ್ರವರ್ತಿ ಅನ್ನುವಂತಹ ಬಿರುದನ್ನ ಕೊಟ್ಟಿರ್ತಾನೆ. ಇನ್ನ ಎರಡನೇ ಬಿರುದು ರತ್ನತ್ರಯ ಅಂತ ಹೇಳಿ ಬಿರುದನ್ನ ಹೊಂದಿದ್ದ. ಮೂರನೇಕ ಕವಿ ಚತುರ್ಮುಖಿ ಅನ್ನುವಂತ ಬಿರುದಿತ್ತು. ನಾಲ್ಕನೇಕ ಕವಿ ತಿಲಕ ಅನ್ನುವಂತಹ ಬಿರುದು ಕೂಡ ಇತ್ತು. ಸೊ ಇಲ್ಲಿ ರತ್ನತ್ರಯರು ಅಂತ ಬಂದಾಗ 3 ಜನ ರತ್ನತ್ರಯರು ಬರ್ತಾರ. ಅವರನ್ನ ನಾವು ಪೋರಪ್ಪ ಅಂತ ಹೇಳಿ ಶಾರ್ಟ್ ಕಟ್ ಆಗಿ ನೆನ್ಪಿಡ್ಬೋದು. ಪೊನ್ನ, ರನ್ನ, ಪಂಪ, ಈ 3 ಜನರನ್ನ ರತ್ನತ್ರಯರು ಅಂತ ಹೇಳಿ ಕರಿತಿದ್ರು. ಇನ್ನ ಕವಿ ಚಕ್ರವರ್ತಿಗಳು ಕೂಡ ಅಂದ್ರೆ ಕವಿ ಚಕ್ರವರ್ತಿ ಅನ್ನುವಂತಹ ಬಿರುದನ್ನ ಹೊಂದಿದವ್ರು 3 ಜನ ಇದ್ರು. ಆ ಯಾರ್ಯಾರ 3 ಜನ ಅನ್ನೋದನ್ನ ನೀವು ಕಮೆಂಟ್ ಮಾಡಿ ಹಾಕ್ರಿ. ನಾ ರತ್ನತ್ರಯರು ಯಾರ್ಯಾರು ಅಂತ ಹೇಳಿನಿ, ಕವಿ ಚಕ್ರವರ್ತಿಗಳು ಅಂತ ಹೇಳಿ 3 ಜನ ಅದಾರ, ಯಾರ್ಯಾರು ಅಂತ ಹೇಳಿ ಕಮೆಂಟ್ ಅನ್ನ ನೀವು ಹಾಕ್ರಿ. ಸೊ ಇದಷ್ಟು ಇವತ್ತಿನ ಸಂಚಿಕೆ 4 ಕವಿಗಳ ಬಗ್ಗೆ ಆಯ್ತು. ಇನ್ನು ನೆಕ್ಸ್ಟ್ ಸಂಚಿಕೆಯೊಳಗೆ ಮತ್ತೆ ಹೊಸ ಕವಿಗಳ ಬಗ್ಗೆ ಡಿಸ್ಕಸ್ ಮಾಡೋಣ. ಅಲ್ಲಿವರೆಗೂ ಬಾಯ್, ಹ್ಯಾವ್ ಅ ನೈಸ್ ಡೇ. ಡಿಯರ್ ಫ್ರೆಂಡ್ಸ್, ಕಳೆದ ಕ್ಲಾಸ್ ಅಲ್ಲಿ ಕನ್ನಡದ ಕೃತಿಕಾರರಿಗೆ ಸಂಬಂಧಪಟ್ಟ ಹಾಗೆ ಅಂದ್ರೆ ಕನ್ನಡದ ಸಾಹಿತ್ಯಕ್ಕೆ ಸಂಬಂಧಪಟ್ಟ ಹಾಗೆ ಡಿಸ್ಕಸ್ ಮಾಡ್ತಾ ಇದ್ವಿ. ಅದರಲ್ಲಿ 2 ಸಂಚಿಕೆಗಳನ್ನ ಈಗ ಆಲ್ರೆಡಿ ನೋಡಿದೀವಿ. ಪ್ರತಿ ಸಂಚಿಕೆಯಲ್ಲೂ 4 ಕವಿಗಳ ಬಗ್ಗೆ ಅಧ್ಯಯನ ಮಾಡಿದ್ವಿ. ಇವತ್ತು ಅದರ ಮುಂದುವರೆದ ಭಾಗ ಆಗಿರ್ತಕ್ಕಂತಹ 3ನೇ ಸಂಚಿಕೆಯಲ್ಲಿ 4 ಕವಿಗಳ ಬಗ್ಗೆ ಡಿಸ್ಕಸ್ ಮಾಡ್ತಾ ಹೋಗೋಣ. ಸೊ ಈ ಸಂಚಿಕೆಯಲ್ಲಿ ಮೊಟ್ಟ ಮೊದಲು ಬರ್ತಕ್ಕಂಥ ಕವಿ ಯಾರಾಗಿದ್ರೆ ಪಂಪ. ಪಂಪ ಅಂತ ಬಂದಾಗ ಇವನ ಜನ್ಮಸ್ಥಳವನ್ನ ನೋಡೋದಾದ್ರೆ ಇಂಟರ್ನೆಟ್ ಒಳಗ ಅಂದ್ರೆ ವಿಕಿಪೀಡಿಯಾದೊಳಗೆ ಸರ್ಚ್ ಮಾಡಿದಾಗ ಅಣ್ಣಿಗೇರಿ ಅಂತ ಹೇಳಿ ಜನ್ಮಸ್ಥಳವನ್ನ ತೋರಿಸ್ತತಿ. ಆ ಅಣ್ಣಿಗೇರಿ ಅನ್ನೋದು ಮೊದಲ ರಾಷ್ಟ್ರಕೂಟರ ಸಾಮ್ರಾಜ್ಯಕ್ಕೆ ಒಳಪಟ್ಟಂತಹ ಪ್ರದೇಶವಾಗಿತ್ತು. ಅಣ್ಣಿಗೇರಿ ರಾಷ್ಟ್ರಕೂಟರ ಸಾಮ್ರಾಜ್ಯಕ್ಕೆ ಒಳಪಟ್ಟಂತಹ ಪ್ರದೇಶವಾಗಿತ್ತು. ಅಲ್ಲಿ ಇವನ ಜನನ ಆಯ್ತು ಅಂತ ಹೇಳಿ ವಿಕಿಪೀಡಿಯಾದೊಳಗೆ ತೋರಿಸ್ತತಿ. ಬಟ್ ಟೆಕ್ಸ್ಟ್ ಬುಕ್ 10ನೇ ತರಗತಿಯ ಟೆಕ್ಸ್ಟ್ ಬುಕ್ ಅನ್ನ ನೋಡಿದಾಗ ನಾವು ಸಾಮಾನ್ಯ ಶಕ ವರ್ಷ 902 ವ್ಯಂಗಿ ಮಂಡಲದ ವ್ಯಂಗಿ ಪಳು ಎಂಬ ಅಗ್ರಹಾರದವನು ಅಂತ ಹೇಳಿ ಟೆಕ್ಸ್ಟ್ ಬುಕ್ ನ್ಯಾಗ ಕೊಟ್ಟಾರ. ಸರ್ ಮತ್ತೆ ಇದ್ರಾಗ 2ರಾಗ ಯಾವ್ದು ಬರೀಬೇಕ್ರಿ ಅಂತ ಕೇಳಿದ್ರ 2ರಲ್ಲಿ 1 ಕೊಡ್ತಾರ. ಎಕ್ಸಾಮ್ ಯಾವ್ದಾರ 1 ಕೊಡ್ತಾರ. ಅದಕ್ಕೋಸ್ಕರ 2 ನೆನಪಿಟ್ಕೊಳ್ಳೋದು ಬಹಳ ಚಲೋ ನೀವು. ಆಮೇಲೆ 2 ಕೊಟ್ಟಿದ್ರಪ್ಪ ಅಂತ ಹೇಳಿದ್ರೆ 2 ಆನ್ಸರ್ ಕರೆಕ್ಟ್ ಅಂತ ಹೇಳಿ ಕೊಡ್ತಾರ. ಸೊ ಅಲ್ಲಿ ಡೌಟೇ ಇಲ್ಲ. ಇದು ಮತ್ತೆ 2 ಸರಿ ಅಂತ ಹೇಳಿ ಕೊಡ್ತಾರ. ಇನ್ನ ಅಣ್ಣಿಗಿರಿ ಅನ್ನೋದಕ್ಕೆ ಏನ್ ಪ್ರೂಫ್ ಅಂತ ಹೇಳಿದ್ರೆ ಪಂಪನ ತಾಯಿ ಅಬ್ಬನಬ್ಬೆ ಅನ್ನಕಿ ಅಣ್ಣಿಗೇರಿ ಪ್ರದೇಶಕ್ಕೆ ಸಂಬಂಧಪಟ್ಟವಳಾಗಿರ್ತಾಳ. ಸೊ ಅದಕ್ಕೋಸ್ಕರ ಅಣ್ಣಿಗೇರಿಯಲ್ಲಿ ಅವನ ಜನನ ಆಯ್ತು ಅಂತ ಹೇಳಿ ಇಂಟರ್ನೆಟ್ ಒಳಗೆ ತೋರಿಸ್ತದೆ. ಇನ್ನು ಆಶ್ರಯದಾತ ಯಾರಾಗಿದ್ರು ಅಂತ ಹೇಳಿದ್ರ ಪಂಪನಿಗೆ ಆಶ್ರಯನ ನೀಡಿರ್ತಕ್ಕಂಥ ರಾಜ ಯಾರಾಗಿದ್ರು ಚಾಳುಕ್ಯರ ದೊರೆ ಅರಿಕೇಸರಿ ಅನ್ನುವ ಇವನ ಆಶ್ರಯದಾತ ಆಗಿದ್ದ. ಅಂದ್ರೆ ಅರಿಕೇಸರಿಯ ಸಾಮ್ರಾಜ್ಯದಲ್ಲಿ ಆಸ್ಥಾನ ಕವಿಯಾಗಿ ಪಂಪ ಇದ್ದ ಅಂತಂದ್ರೆ ನೋಡ್ಬೋದು ನಾವು. ಇನ್ನ ಪಂಪ ಬರೆದಿರ್ತಕ್ಕಂತಹ ಕೃತಿಗಳು ಯಾವ್ಯಾವು? ವಿಕ್ರಮಾರ್ಜುನ ವಿಜಯಂ. ಈ ವಿಕ್ರಮಾರ್ಜುನ ವಿಜಯಂಗ ಇನ್ನೊಂದು ಹೆಸರಿತ್ರಿ, ಏನಂತ ಪಂಪ ಭಾರತ ಅಂತ ಹೇಳಿ ಕೂಡ ಕರಿತಿದ್ರು ಅದನ್ನ. ಇನ್ನ 2ನೇ ಕೃತಿ ಆದಿಪುರಾಣ. ಈ ಆದಿಪುರಾಣ ಮತ್ತು ವಿಕ್ರಮಾರ್ಜುನ ವಿಜಯಂ ಅಂತಕ್ಕಂಥ 2 ಕೃತಿಗಳನ್ನ ಚಂಪು ಶೈಲಿ ಒಳಗೆ ಬರ್ದ. ಈ ಎಕ್ಸಾಮಿಗೆ ಬಂದ್ರು ಬರ್ಬೋದು ಯಾವ ಶೈಲಿಯಲ್ಲಿ ಈ ಕೃತಿಗಳನ್ನ ರಚಿಸಲಾಯಿತು ಅಂತ ಹೇಳಿ. ಯಾವ ಶೈಲಿ? ಚಂಪು ಶೈಲಿ. ಹಂಗಾರೆ ಚಂಪು ಶೈಲಿ ಅಂದ್ರೆ ಏನು ಅನ್ನೋದ್ರ ಬಗ್ಗೆ ನಾವು ಕ್ಲಾಸ್ ಮಾಡಿ ಹಾಕಿವಿ. ಯಾರೆಲ್ಲ ಕ್ಲಾಸ್ ನೋಡಿಲ್ಲ ಇದ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ ಒಳಗೆ ಲಿಂಕ್ ಕೊಟ್ಟಿರ್ತೀವಿ, ಅದನ್ನು ನೋಡಿ ನೀವು ತಿಳ್ಕೊಬಹುದು. ಇನ್ನು ಈ ಆದಿಪುರಾಣ ಅಂತ ಏನೈತಲ್ರಿ, ಈ ಆದಿಪುರಾಣದೊಳಗ ಜೈನ ತೀರ್ಥಂಕರಾದಂತಹ 1ನೇ ತೀರ್ಥಂಕ ರಿಷಭನಾಥ ಅಂತ ಏನ್ ಬರ್ತಾನಲ್ಲ, ಆ ರಿಷಭನಾಥನ ಮಕ್ಕಳಾದಂತಹ ಭರತ ಮತ್ತು ಬಾಹುಬಲಿಗಳ ಮಧ್ಯೆ ಯುದ್ಧ ನಡೀತಿತ್ತಲ್ಲ, ಸಾಮ್ರಾಜ್ಯಕ್ಕೋಸ್ಕರ ಯುದ್ಧ ನಡೀತಿತ್ತಲ್ಲ, ಆ ಯುದ್ಧದ ಬಗ್ಗೆ ಈ ಆದಿಪುರಾಣದಲ್ಲಿ ಇನ್ ಡಿಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡ್ಯಾನ. ಸೊ ಇದಷ್ಟು ಅವ ಬರೆದಂತ ಕೃತಿಗಳಾದ್ರ ಇನ್ನ ಪಂಪನಿಗೆ ಇರ್ತಕ್ಕಂಥ ಬಿರುದುಗಳು ಯಾವ್ಯಾವ ಅನ್ನೋದನ್ನ ನೋಡೋದಾದ್ರೆ 1ನೇದ್ದು ಸರಸ್ವತಿ ಮಣಿಹಾರ ಅನ್ನುವಂತ ಒಂದು ಬಿರುದಿತ್ತು. 2ನೇಕ ಸಂಸಾರ ಸಾರೋದಯ ಅಂತ ಹೇಳಿ ಒಂದು ಬಿರುದಿತ್ತು. ಇನ್ನು 3rd ಒನ್ ಕವಿತಾ ಗುಣಾರ್ಣವ ಅಂತ ಹೇಳಿ ಒಂದು ಬಿರುದಿತ್ತು. ಇನ್ನ 4ನೇಕ ರತ್ನತ್ರಯ ಅನ್ನುವಂತಹ ಬಿರುದನ್ನು ಕೂಡ ಪಂಪ ಪಡ್ಕೊಂಡಿದ್ದ. ರತ್ನತ್ರಯರು 3 ಮಂದಿ ಬರ್ತಾರ, ಪಂಪ, ರನ್ನ, ಪೊನ್ನ. ಇವ್ರು 3 ಮಂದಿನ ನಾವು ಕನ್ನಡದ ರತ್ನತ್ರಯರು ಅಂತ ಹೇಳಿ ಕರಿತೀವಿ. ಇನ್ ಶಾರ್ಟ್ ಆಗಿ ನೆನ್ಪಿಟ್ಕೋಬೇಕಂದ್ರ ಪೋರಪ್ಪೋ ಅನ್ನೋದನ್ನ ಇಟ್ಕೊಂಡ್ಬಿಟ್ರೆ ನೆನಪಿಗೆ ಉಳಿತೈತಿ.
ಇನ್ನ ಸ್ವಲ್ಪ ಈ ಪಂಪನ ಬಗ್ಗೆ ಅಥವಾ ಇವನು ಬರೆದಿರ್ತಕ್ಕಂಥ ಕೃತಿಗಳ ಬಗ್ಗೆ ಮಾತನಾಡೋದಾದ್ರ ಹರಿಕೇಸರಿಯನ್ನ ಅರ್ಜುನನಿಗೆ ಹೋಲಿಸಿದ್ದಾನೆ. ಈ ವಿಕ್ರಮಾರ್ಜುನ ವಿಜಯಂ ಅನ್ನುವಂತಹ ಕೃತಿಯನ್ನ ಅಥವಾ ಅಲ್ಲಿ ಬರ್ತಕ್ಕಂಥ ಕ್ಯಾರೆಕ್ಟರ್ ಗಳನ್ನ ಯಾರಿಗೆ ಹೋಲ್ಸಾನಿವ? ತನ್ನ ಆಶ್ರಯದಾತನಾಗಿರ್ತಕ್ಕಂಥ ಹರಿಕೇಸರಿಗೆ ಹೋಲ್ಸಾನ. ಆ ಹರಿಕೇಸರಿಯನ್ನ ಅರ್ಜುನಿಗೆ ಏನ್ ಮಾಡ್ತಾನ? ಹೋಲಿಸ್ತಾನ. ಇದೊಂದು ಲೌಕಿಕ ಕಾವ್ಯವೆಂದು ಹೇಳಿದ್ದಾನೆ. ಈ ಕೃತಿ ಏನೈತಲ್ಲ ವಿಕ್ರಮಾರ್ಜುನ ವಿಜಯಂ, ಇದೊಂದು ಲೌಕಿಕವಾದಂತಹ ಕೃತಿ ಅಂತ ಹೇಳಿ ಮೆನ್ಷನ್ ಮಾಡ್ತಾನ. ಆಮೇಲೆ ಈ ಕೃತಿಯನ್ನ ಸಂಪಾದಿಸಿದವರು, ಈ ಕೃತಿಯನ್ನ ಯಾರು ಸಂಪಾದಿಸಿದ್ರು ಅಂತ ಹೇಳಿದ್ರೆ DL ನರಸಿಂಹಾಚಾರ್ಯರು ಅನ್ನುವಂತ ವ್ಯಕ್ತಿ ಈ ವಿಕ್ರಮಾರ್ಜುನ ವಿಜಯಂ ಅನ್ನುವಂತಹ ಕೃತಿಯನ್ನ ಸಂಪಾದಿಸಿದ್ರು. ಸೊ ಇದಷ್ಟು ಪಂಪನ ಬಗ್ಗೆ. ಆದ್ರ ಇನ್ನು ನೆಕ್ಸ್ಟ್ ಬರ್ತಕ್ಕಂಥ ಕವಿ ಯಾರು? ಮಂಜೇಶ್ವರ ಗೋವಿಂದಪ್ಪೈ, ಅಂದ್ರೆ ಎಂ ಗೋವಿಂದಪ್ಪೈ ಅಂತ ನಾವು ಶಾರ್ಟ್ ಆಗಿ ಕರಿತೀವಿ ಅವರು. ಸೊ ಅವ್ರ ಜನನ ಯಾವಾಗಾಯ್ತು? 23/3/1883 ಆಗಿನ ಮದ್ರಾಸು ಪ್ರಾಂತ್ಯಕ್ಕೆ ಸೇರಿದ್ದ ಕಾಸರಗೋಡು ಜಿಲ್ಲೆಯ ಮಂಜೇಶ್ವರದಲ್ಲಿ ಜನನ ಆಯ್ತು. ಅಂದ್ರ ಆ ಸಂದರ್ಭದಲ್ಲಿ ಮದ್ರಾಸು ಪ್ರಾಂತ್ಯಕ್ಕೆ ಸೇರಿದಂತಹ ಕಾಸರಗೋಡು ಜಿಲ್ಲೆಯ ಮಂಜೇಶ್ವರ ಅನ್ನುವಂತಹ ಪ್ರದೇಶದೊಳಗ ಇವ್ರ ಜನನ ಆಕತಿ. ಬಟ್ ಈಗ ಕಾಸರಗೋಡು ಕೇರಳಕ್ಕೆ ಸಂಬಂಧಪಟ್ಟಂತಹ ಪ್ರದೇಶ ಆಗಿರ್ತತಿ. ಇನ್ನು ಇವ್ರು ಬರೆದಿರ್ತಕ್ಕಂಥ ಕೃತಿಗಳ ಯಾವ ಅನ್ನೋದನ್ನ ನೋಡೋದಾದ್ರ ಕಾವ್ಯ ಸಂಕಲನದೊಳಗ 2 ಕಾವ್ಯ ಸಂಕಲನಗಳದಾವು. ಒಂದನೇದ್ದು ಗಿಳಿವಿಂಡು, ಎರಡನೇದ್ದು ನಂದಾದೀಪ. ಇವೆರಡೂ ಕೃತಿಗಳು ಕಾವ್ಯ ಸಂಕಲನಗಳಾಗಿರ್ತಾವ. ಇನ್ನು ಇವರು ಖಂಡ ಕಾವ್ಯಗಳನ್ನು ಕೂಡ ಬರೀತಾರ. ಆ ಖಂಡ ಕಾವ್ಯಗಳು ಯಾವ್ಯಾವ ಅಂತ ಹೇಳಿದ್ರೆ ವೈಶಾಖಿ ಅನ್ನುವುದು, ಮತ್ತೆ ಎರಡನೇದ್ದು ಗೋಲ್ಗೋತ. ಈ ಗೋಲ್ಗೋತ ಅನ್ನುವಂತಹ ಕೃತಿ ಅನೇಕ ಬಾರಿ ಎಕ್ಸಾಮಿಗೆ ಬಂದಿರತಕ್ಕಂತಹ ಕೃತಿ ಆಗೈತಿ. ಎಷ್ಟು ಸಾರಿ ಅದನ್ನ ಎಕ್ಸಾಮ್ ನೊಳಗೆ ಕೇಳ್ಯಾರ್ರಿ. ಸೊ ವೈಶಾಖಿ ಮತ್ತು ಗೋಲ್ಗೋತ ಅನ್ನುವಂತಹ 2 ಕೃತಿಗಳು ಖಂಡ ಕಾವ್ಯಗಳಾಗಿರ್ತಾವ. ಇನ್ನ ಹೆಬ್ಬೆರಳು ಎಂಬುದು ಪದ್ಯಗಳನ್ನೊಳಗೊಂಡಂತ ಏಕಾಂಕ ನಾಟಕ. ಈ ನಾಟಕದ ಹೆಸರೇನು? ಹೆಬ್ಬೆರಳು ಅಂತ ಹೇಳಿ. ಮತ್ತ ಬೆರಳಿಗೆ ಕೊರಳು ಅಂತ ಹೇಳಿ ಒಂದು ನಾಟಕ ಐತ್ರಿ, ಅದು ಕುವೆಂಪು ಅವರು ಬರೆದಿರ್ತಕ್ಕಂಥ ನಾಟಕ. ಬಟ್ ಇದು ಹೆಬ್ಬೆರಳು ಅನ್ನುವಂತ ನಾಟಕ ಪದ್ಯಗಳನ್ನೊಳಗೊಂಡಂತ ಏಕಾಂಕ ನಾಟಕ ಆಗಿರ್ತತಿ. ಇನ್ನು ನೆಕ್ಸ್ಟ್ ಕನ್ನಡದ ಮೊರೆ ಅಂತಕ್ಕಂತಹ ಗದ್ಯ ಕೃತಿಯನ್ನ ಕೂಡ ಇವರು ಬರೀತಾರ. ಸೊ ಹೆಬ್ಬೆರಳು, ಕನ್ನಡದ ಮೊರೆ, ವೈಶಾಖಿ, ಗೋಲ್ಗೋತ, ಗಿಳಿವಿಂಡು, ನಂದಾದೀಪ ಇವೆಲ್ಲವೂ ಕೂಡ ಎಂ ಗೋವಿಂದಪ್ಪೈ ಅವರು ಬರೆದಿರ್ತಕ್ಕಂತಹ ಕೃತಿಗಳು. ಇನ್ನು ಇವರಿಗೆ ರಾಷ್ಟ್ರಕವಿ ಅನ್ನುವಂತಹ ಬಿರುದನ್ನ ಕೊಡ್ತಾರ 1949 ಮದ್ರಾಸ್ ಸರ್ಕಾರದವ್ರು ಇವ್ರಿಗೆ ರಾಷ್ಟ್ರಕವಿ ಅಂತ ಹೇಳಿ ಬಿರುದು ಕೊಡ್ತಾರ. ಕನ್ನಡದ ಮೊದಲ ರಾಷ್ಟ್ರಕವಿ ಅಂತ ಹೇಳಿ ಕೂಡ ನಾವು ಇವರನ್ನ ಕರಿತೀವಿ. ಹಂಗಾರೆ 2ನೇ ರಾಷ್ಟ್ರಕವಿ ಕುವೆಂಪು, 3ನೇ ರಾಷ್ಟ್ರಕವಿ JS ಶಿವರುದ್ರಪ್ಪ. 3 ಮಂದಿ ರಾಷ್ಟ್ರಕವಿಗಳು ಅಂತ ಹೇಳಿ ಕನ್ನಡದಿಂದ ಆಯ್ಕೆ ಮಾಡ್ಕೊಂಡೆ. ಇನ್ನು ನೆಕ್ಸ್ಟ್ 1950ರಲ್ಲಿ ನಡೆದಂತಹ 34ನೇ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷತೆಯನ್ನು ಕೂಡ ಇವರು ವಹಿಸ್ಕೊಂಡಿದ್ರು. ಅದು ಎಲ್ಲಿ ನಡೀತು ಅಂತ ಹೇಳಿದ್ರೆ ಮುಂಬೈಯಲ್ಲಿ ನಡೆದಿರ್ತಕ್ಕಂತಹ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗಿ ಆಯ್ಕೆ ಆಗಿದೆ. ಎಷ್ಟರೊಳಗ? 1950. ಸೊ ಇವರ ಮರಣ ಯಾವಾಗ ಆಕತಿ? 6/9/1963 ಇಹಲೋಕವನ್ನ ತ್ಯಜಿಸ್ತಾರ. ಸೊ ಇದಷ್ಟು ಪಂಪ ಮತ್ತು ಮಂಜೇಶ್ವರ ಗೋವಿಂದಪ್ಪೈ ಅನ್ನುವಂತಹ ಕವಿಗಳ ಬಗ್ಗೆ ಆಯ್ತು. ಇನ್ನು ನೆಕ್ಸ್ಟ್ ಕವಿಗಳ ಬಗ್ಗೆ ನೋಡೋಣ. ಸೊ ಇವತ್ತಿನ ಸಂಚಿಕೆಯ 3ನೇ ವ್ಯಕ್ತಿ ಯಾರು ಅಂತ ಹೇಳಿದ್ರೆ ಸಾರಾ ಅಬೂಬ್ಕರ್. ಇವರೊಬ್ಬ ಮಹಿಳಾ ಕವಿಯತ್ರಿ ಆಗಿದ್ರು. ಇವರ ಜನನ ಯಾವಾಗ ಆಗತ್ತೆ ಅಂತ ಹೇಳಿದ್ರೆ 30 ಜೂನ್ 1936 ಕಾಸರಗೋಡಿನಲ್ಲಿ ಜನನವನ್ನ ಪಡೆದುಕೊಳ್ತಾರೆ. ಬಟ್ ಈಗ ಕಾಸರಗೋಡು ಕೇರಳ ರಾಜ್ಯಕ್ಕೆ ಸಂಬಂಧಪಟ್ಟಂತಹ ಪ್ರದೇಶ ಆಗಿರ್ತತಿ. ಸೊ ಸಾರಾ ಅಬೂಬ್ಕರ್ ಅವರು ಬರೆದಿರ್ತಕ್ಕಂತಹ ಕೃತಿಗಳು ಯಾವ್ಯಾವು ಅನ್ನೋದನ್ನ ನೋಡೋದಾದ್ರೆ ಕಾದಂಬರಿಗಳು ಯಾವ್ಯಾವ ಬರೀತಾರ? ಮೊದಲನೇದ್ದು ಕದನ ವಿರಾಮ, ಎರಡನೇದ್ದು ಚಂದ್ರಗಿರಿಯ ತೀರದಲ್ಲಿ, 3ನೇದ್ದು ಸಹನ, 4ನೇದ್ದು ವಜ್ರಗಳು, 5ನೇದ್ದು ಸುಳಿಯಲ್ಲಿ ಸಿಕ್ಕವರು, 6th ಒನ್ ತಳ ಒಡೆದ ದೋಣಿಯಲ್ಲಿ. ಇವೆಲ್ಲವೂ ಕೂಡ ಸಾರಾ ಅಬೂಬ್ಕರ್ ಅವರು ಬರೆದಿರ್ತಕ್ಕಂತಹ ಕಾದಂಬರಿಗಳಾದ್ರೆ ಇನ್ನ ಕಥಾ ಸಂಕಲನಗಳನ್ನು ಕೂಡ ಬರ್ದಾರ. ಸೊ ಯಾವ್ಯಾವ ಅನ್ನೋದನ್ನ ನೋಡೋದಾದ್ರೆ 1ನೇದ್ದು ಚಪ್ಪಲಿಗಳು, 2ನೇದ್ದು ಕೆಡ್ಡ, 3ನೇದ್ದು ಅರ್ಧ ರಾತ್ರಿಯಲ್ಲಿ ಹುಟ್ಟಿದ ಕೂಸು, 4th ಒನ್ ಪಯಣ. ಈ 4 ಕೃತಿಗಳು ಕಥಾ ಸಂಕಲನಗಳಾಗಿರ್ತವೆ. ಇನ್ನ ಇವರಿಗೆ ಅನೇಕ ಪ್ರಶಸ್ತಿಗಳು ಕೂಡ ದೊರೆತಾವು. ಆ ಪ್ರಶಸ್ತಿಗಳಲ್ಲಿ ಮುಖ್ಯವಾದಂತ ಪ್ರಶಸ್ತಿ ಯಾವುದು ಅಂತಂದ್ರೆ ಕನ್ನಡ ಸಾಹಿತ್ಯ ಪರಿಷತ್ತಿನ ನೃಪತುಂಗ ಪ್ರಶಸ್ತಿ ಇವರಿಗೆ ಲಭಿಸೈತಿ. ಸೊ ಇದಷ್ಟು ಸಾರಾ ಅಬೂಬ್ಕರ್ ಅವ್ರ ಬಗ್ಗೆ. ಆದ್ರ ಇನ್ನು ನೆಕ್ಸ್ಟ್ ಬರ್ತಕ್ಕಂಥ ಕವಿ ಯಾರು? ಪೂತೀನ ಅಂತಕ್ಕಂತಹ ಕವಿ. ಇದು ಅವರ ಕಾವ್ಯನಾಮ ಆಗಿರ್ತತಿ. ಪೂತೀನ ಅನ್ನೋದು ಅವರ ಕಾವ್ಯನಾಮ. ಆದ್ರೆ ಅವರ ಪೂರ್ಣ ಹೆಸರು ಏನಂತ ಹೇಳಿದ್ರೆ ಪುರೋಹಿತ ತಿರುನಾರಾಯಣಯ್ಯಂಗಾರ್ಯ ನರಸಿಂಹಾಚಾರ್ಯ. ಇದು ಅವರ ಪೂರ್ಣ ಹೆಸರು. ಪೂರ್ತಿ ಹೆಸರು ಹೇಳೋ ಮಟ್ಟ ಅಂದ್ರ ಮುಂಜಾನೆ ಹೋಗಿರ್ತೈತ್ರಿ. ಸೊ ಅದಕ್ಕೋಸ್ಕರ ಅಷ್ಟು ಉದ್ದ ಹೆಸರು ಹೇಳೋದು ಬೇಡ, ಶಾರ್ಟ್ ಆಗಿ ಪೂತೀನ ಅನ್ನೋದನ್ನ ಇಟ್ಕೊಂಡ್ಬಿಡ್ರು ಅಂತ ಹೇಳಿ ಅವರು ಪೂತೀನ ಅನ್ನುವಂತಹ ಕಾವ್ಯನಾಮದಿಂದನೇ ಪ್ರಸಿದ್ಧಿಯನ್ನ ಪಡ್ಕೊಂಡಂತವರು. ಸೊ ಅವ್ರ ಜನನ ಯಾವಾಗ ಆಗತಿ? 1905 ಮಂಡ್ಯ ಜಿಲ್ಲೆಯ ಮೇಲುಕೋಟೆಯಲ್ಲಿ ಜನನವನ್ನು ಪಡೆದುಕೊಳ್ತಾರ. ಅಂದ್ರೆ ಮಂಡ್ಯ ಜಿಲ್ಲೆಯ ಮೇಲುಕೋಟೆಯವರು ಪೂತೀನರವರು ಆಗಿರ್ತಾರೆ. ಇನ್ನ ಕನ್ನಡ ವಿಶ್ವಕೋಶದ ಭಾಷಾಂತಕಾರರಾಗಿ
ಮತ್ತು ಮೈಸೂರು ವಿಶ್ವವಿದ್ಯಾಲಯದಲ್ಲಿ ಇಂಗ್ಲಿಷ್ ಕನ್ನಡ ನಿಘಂಟು ಸಂಪಾದಕರಾಗಿ ಸೇವೆಯನ್ನ ಸಲ್ಲಿಸ್ತಾರ. ಇನ್ನು ಅವ್ರ ಕೃತಿಗಳು ಯಾವ್ಯಾವ ಅಂತ ನೋಡೋದಾದ್ರ, ಒಂದನೇದ್ದು ಅಹಲ್ಯ, ಎರಡನೇದ್ದು ಗೋಕುಲ ನಿರ್ಗಮನ, ಮೂರನೇದ್ದು ಶಬರಿ, ನಾಲ್ಕನೇದ್ದು ವಿಕಟಕವಿ ವಿಜಯ, ಐದನೇದ್ದು ಹಣತೆ, ಆರನೇದ್ದು ಹಂಸ ದಮಯಂತಿ ಮತ್ತು ಇತರ ರೂಪಕಗಳು, ಏಳನೇದ್ದು ರಸ ಸರಸ್ವತಿ, ಎಂಟನೇದ್ದು ಗಣೇಶ ದರ್ಶನ, 9 ಶಾರದಾ ಯಾಮಿನಿ, 10ನೇದ್ದು ಶ್ರೀಹರಿಚರಿತೆ, 11 ರಥಸಪ್ತಮಿ. ಇವೆಲ್ಲವೂ ಕೂಡ ಪೂತಿನ ಅವರು ಬರೆದಿರ್ತಕ್ಕಂತಹ ಪ್ರಮುಖ ಕೃತಿಗಳಾಗಿರ್ತಾವು. ಆಮೇಲೆ ಇವು ಗೌರ್ಮೆಂಟ್ ಎಡಿಷನ್ ಅಲ್ಲಿ ಬಂದಿರತಕ್ಕಂತಹ ಕೃತಿಗಳಾಗಿರೋದ್ರಿಂದ ಎಕ್ಸಾಮಿಗೆ ಬರುವಂತಹ ಸಾಧ್ಯತೆ ಅತಿ ಹೆಚ್ಚಿರುತ್ತತಿ. ಸೊ ಅದಕ್ಕೋಸ್ಕರ ಬೇಕಿದ್ರೆ ನೋಟ್ ಮಾಡಿ ಕೂಡ ನೀವು ಇಟ್ಕೋಬಹುದು. ಆಮೇಲೆ ಇವರಿಗೆ ಸಿಕ್ಕಿರತಕ್ಕಂತಹ ಪ್ರಶಸ್ತಿಗಳು ಯಾವ್ಯಾವ ಅನ್ನೋದನ್ನ ನೋಡುವುದಾದ್ರೆ, ಮೊನ್ನೆಕ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಸಿಗ್ತತಿ. ಯಾವ ಕೃತಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಸಿಗ್ತತಿ ಅಂತ ಹೇಳಿದ್ರೆ, ಹಂಸ ದಮಯಂತಿ ಮತ್ತು ಇತರ ರೂಪಕಗಳು ಈ ಕೃತಿ ಐತಲ್ಲ, ಈ ಕೃತಿಗೆನ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ದೊರೀತೈತಿ. ಇನ್ನ ಎರಡನೇದಾಗಿ ಪಂಪ ಪ್ರಶಸ್ತಿ ಕೂಡ ಇವರಿಗೆ ಸಿಗತೈತಿ. ಯಾವ ಕೃತಿಗೆ ಪಂಪ ಪ್ರಶಸ್ತಿ ಸಿಕ್ತು ಅನ್ನೋದಾದ್ರೆ, ಶ್ರೀಹರಿಚರಿತೆ ಅನ್ನುವಂತಹ ಕೃತಿಗೆ ಪಂಪ ಪ್ರಶಸ್ತಿ ದೊರೀತೈತಿ. ಅದೇ ರೀತಿ ಗೌರವ ಡಿಲಿಟ್ ಪದವಿ ಕೂಡ ಇವರು ಪಡ್ಕೊಂತಾರ ಮೈಸೂರು ವಿಶ್ವವಿದ್ಯಾಲಯದಿಂದ. ಮೈಸೂರು ವಿಶ್ವವಿದ್ಯಾಲಯದವರು ಇವರಿಗೆ ಗೌರವ ಡಿಲಿಟ್ ಅನ್ನುವಂತಹ ಪದವಿಯನ್ನ ಕೊಡಮಾಡ್ತಾರೆ. ಇನ್ನ ನೆಕ್ಸ್ಟ್ ನೋಡೋದಾದ್ರೆ, ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷತೆಯನ್ನು ಕೂಡ ವಹಿಸ್ಕೊಂತಾರ. 1981ರೊಳಗ ಚಿಕ್ಕಮಗಳೂರಿನಲ್ಲಿ ನಡೆದಂತಹ 53ನೆಯ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷತೆಯನ್ನ ಇವರು ವಹಿಸ್ಕೊಂಡಿರ್ತಾರ. ಸೊ ಇದಷ್ಟು ಸಾರಾ ಅಬೂಬಕರ್ ಮತ್ತು ಪೂತಿನ್ ಅವರ ಬಗ್ಗೆ ಆಯ್ತು. ಈ ಸಂಚಿಕೆಯಲ್ಲಿ ಒಟ್ಟು 4 ಕವಿಗಳ ಬಗ್ಗೆ ಡಿಸ್ಕಸ್ ಮಾಡಿದ್ವಿ. ಸೊ ಯಾರಿಗೆಲ್ಲ ವಿಡಿಯೋ ಲೈಕ್ ಆಯ್ತು ಅವರು ಲೈಕ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಆಮೇಲೆ ಯಾರೆಲ್ಲ ಹೊಸದಾಗಿ ನೋಡ್ತಾ ಇದ್ರಿ ದಯವಿಟ್ಟು ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ. ಆಮೇಲೆ ಬೆಲ್ ಬಟನ್ ಕ್ಲಿಕ್ ಮಾಡ್ರಿ. ಅಲ್ಲಿ ಬರ್ತಕ್ಕಂಥ ಆಲ್ ಅನ್ನುವಂತ ಆಪ್ಷನ್ ಅನ್ನ ಕ್ಲಿಕ್ ಮಾಡಿದ್ರೆ ನಾವು ಮಾಡುವಂತ ಎಲ್ಲಾ ರೆಗ್ಯುಲರ್ ಕ್ಲಾಸಸ್ಗಳು ಬಂದು ನಿಮ್ಗೆ ನೋಟಿಫೈ ಆಗ್ತಾವು. ಇನ್ನು ನೆಕ್ಸ್ಟ್ ಕ್ಲಾಸ್ ಒಳಗ ಮತ್ತೊಂದು ಹೊಸ ಟಾಪಿಕ್ ಒಂದಿಗೆ ಮೀಟ್ ಮಾಡೋಣ. ಸೊ ಅಲ್ಲಿವರೆಗೂ ಬಾಯ್, ಹ್ಯಾವ್ ಅ ನೈಸ್ ಡೇ.